ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಡಿಸೆಂಬರ್ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಪ್ರೀತಿ ಯೋಗ, ವಾಣಿಜ್ಯ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 6:37 ಬೆಳಿಗ್ಗೆ 8:07 ಸಮಯ. ಹಾಗೆಯೇ ಬೆಳಿಗ್ಗೆ 11:55 ಮಧ್ಯಾಹ್ನ 12:40 ಈ ಸಮಯ ತೊಂದರೆ ಹಾಗೂ ಕಂಟಕ, ಮನೋವೇದನೆ, ಮನೋಭ್ರಾಂತಿ, ಉದ್ವೇಗ, ಉನ್ಮತ್ತ ಈ ರೀತಿಯ ಪ್ರಭಾವಗಳನ್ನು ಸೂಚಿಸ್ತಕ್ಕಂಥದ್ದಿರುತ್ತೆ. ತುಂಬ ಎಚ್ಚರಿಕೆ ಅಂತಲೇ ಹೇಳ್ತಿದ್ದಾನೆ. ವರ್ಷ ಭವಿಷ್ಯ 2025 ದೇಶ ವಿದೇಶ, ಆರ್ಥಿಕ ಅಭಿವೃದ್ಧಿ, ಉದ್ಯೋಗ ಇವುಗಳಿಗೆ ಸಂಬಂಧಪಟ್ಟಂಥದ್ದನ್ನು ತಿಳಿಸ್ತಿದ್ದೇನೆ. 2ನೇ ಭಾಗ ವರ್ಷ ಭವಿಷ್ಯ. ಯಾಕಂದರೆ ನಾವೆಲ್ಲರೂ ಮೊದಲು ದೇಶ ವಿದೇಶ ಇವುಗಳು ತಿಳ್ಕೊಂಡು ಸಾಮಾನ್ಯರಿಗೆ, ಆಮೇಲೆ ರಾಶಿಯಾಂತರ್ಗತವಾಗಿ ಒಂದೊಂದು ರಾಶಿಗೆ ಹೇಗಿದೆ, ಸಾಮಾನ್ಯರಿಗೆ ಹೇಗೆ ಪ್ರಭಾವ, ಅದನ್ನು ವಾಪೀಸಸ್ ತಗೊಳ್ಳೋಣ ಮಕ್ಕಳು. ಅದಕ್ಕೆ ಮೊದಲು 2ನೇ ಭಾಗಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ರಾಜಕಾರಣಿಗಳಿಗೆ ನಿದ್ದೆ ಕೆಡಿಸ್ತಕ್ಕಂಥ ಒಂದು ವರ್ಷ ಆಗಿರುತ್ತೆ. ಅದಕ್ಕೆ ಆಲ್ರೆಡಿ ನೋಡಿ ನಡೀತಿದೆ, ನಮ್ಮ ರಾಜ್ಯದಲ್ಲೇ ನಡೀತಿದೆ. ಅಲ್ಲಿ ನೋಡಿ, ಅಲ್ಲಿ ಸೆಷನಲ್ಲಿ ಹಂಗಾಮ, ಇನ್ನೊಂದು ಅಂದರೆ ಎಲ್ಲೇ ಮೀರಿ ನಡ್ಕೋತಾರೆ. ಸೂರ್ಯ ಯಾವ ಸಾರದಲ್ಲಿ ಇದೆ ನೋಡಿ, ಗುರುವಿನ ಮನೇಲಿ ಇದ್ದಾನೆ, ಅದ್ಭುತ. ಬಟ್ ಗುರು ಎಲ್ಲಿದ್ದಾನೆ? ಅಂತಸ್ಸಾಕ್ಷಿ ಹೋಗಿ ಎಲ್ಲೋ ಮಡಚಿಟ್ಬಿಟ್ಟಿದೆ. ಎಲ್ಲಿ? ಶುಕ್ರನ ಮನೇಲಿ ಇಟ್ಬಿಟ್ಟಿದ್ದಾನೆ. ಶುಕ್ರ ಎಲ್ಲಿದ್ದಾನೆ? ಗುರುವಿಂದ ಕೇಂದ್ರದಲ್ಲಿ ಶನಿ ಜೊತೆ ವಾವ್ ಅನ್ನೋ ಫ್ಯಾಕ್ಟ್ರಲ್ಲಿ ಕೂತು ಬಿಟ್ಟಿದ್ದಾನೆ. ಅಂದ್ರೆ ಸುಳ್ಳೇ ನಮ್ಮಪ್ಪ, ಅಧಿಕಾರ ನಮ್ಮಪ್ಪ, ದುಡ್ಡೇ ನಮ್ಮಪ್ಪ ಅನ್ನುವವರಿಗೆ ಕಾಲ. ಸಿಕ್ಕಾಬಟ್ಟೆ ಸುಳ್ಳು ಹೇಳ್ತಕ್ಕಂಥವ್ರು ಬಂದು ಅಧಿಕಾರದಲ್ಲಿ ಕೂರುತ್ತಾರೆ. ಮೊನ್ನೆ ಯಾರು ಹೇಳಿದ್ರು, ಗುರುಗಳೇ ನೀವು ಕೆಲವೊಂದು ಹೇಳೋ ಆಗಿಲ್ಲ, ಇದು ನೀವು ಸ್ವಲ್ಪ ಎನಿಮಿನಿಟಿ ಕಟ್ಕೊಬಿಡ್ತೀವಿ. ಇಲ್ಲ ಮಕ್ಕಳ, ಅದು ವೀರಬ್ರಹ್ಮೇಂದ್ರ ಸ್ವಾಮಿಗಳಿಂದ ಹಿಡಿದು ತಾತಯ್ಯ, ಕಾಲಜ್ಞಾನಿ ತಾತಯ್ಯರಿಂದ ಹಿಡಿದು ಹೇಳಿದ್ದಾರೆ. ನಾವು ಗ್ರಹಗಳನ್ನು ಇಟ್ಟುಕೊಂಡು ಹೇಳ್ತಿದ್ದೇವೆ ಅಷ್ಟೇ. ನನಗೆ ಯಾರಿಂದಲೂ ಬರೋದು ಬೇಕಿಲ್ಲ, ಯಾರಿಂದಲೂ ಕೊಡೋದು ಬೇಕಿಲ್ಲ. ನಾನು ಯಾವ ಪಕ್ಷದ ಸಿದ್ಧಾಂತಿಯೂ ಅಲ್ಲ. ಗ್ರಹಗಳು ಏನು ತೋರಿಸ್ತಿದ್ದಾವೆಯೋ ಅದನ್ನ ಹೇಳುವುದಷ್ಟೇ. ನೀವು ನೋಡಿ, ಕಾಕತಾಳೀಯ ಅಂತೀರಾ. ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಏನಾಗಿದೆ, ದೆಹಲಿಯ ವಿಧಾನಸಭೆಯಲ್ಲಿ ಏನಾಗಿದೆ, ಅಲ್ಲಿ ನೋಡಿ, ಅಲ್ಲೊಬ್ಬನ ತಳ್ತಾರೆ, ಬೀಳ್ತಾರೆ, ಅಲ್ಲೊಂದು ಗಾಯ ಒಬ್ಬರಿಗೆ, ಇಲ್ಲೊಂದು ನಡೆಯುತ್ತೆ, ಒಂದು ಮಾತು ಜಾರಿ ಬಂತ, ಇನ್ನೊಂದು ಗೊತ್ತಿಲ್ಲ. ನಾನಂತೂ ಅಲ್ಲಿಲ್ಲ. ಅಲ್ಲಿ ನೋಡಿ, ನುಗ್ಗುತ್ತಾರೆ, ಹಿಡ್ಕೊಂತಾರೆ, ಅಮ್ಮ ಅಕ್ಕ ಎಲ್ಲ ಸೇರಿ ಇನ್ನೊಂದು ಮಾತು ಕತೆ. ಅಯ್ಯೋ ರಾಮಚಂದ್ರ. ಗ್ರಹಗಳು ತಮ್ಮ ಕೆಲಸವನ್ನ ಅದ್ಭುತವಾಗಿ ಮಾಡ್ತಿದ್ದಾವೆ. ಇದರ ಪರಾಕಾಷ್ಠತೆಯನ್ನ ನೋಡತಕ್ಕಂಥದ್ದಾಗುತ್ತದೆ. ಶತ್ರುಗಳು ಒಂದಾಗುತ್ತಾರೆ, ಮಿತ್ರರಾಗುತ್ತಾರೆ, ಮಿತ್ರರು ಶತ್ರುಗಳಾಗುತ್ತಾರೆ. ರಾಜಕಾರಣಗಳಲ್ಲಿ ಒಂಥರ ವಿಚಿತ್ರವಾದಂಥ ಒಂದು ಸನ್ನಿವೇಶಗಳು ಇಡೀ ಪ್ರಪಂಚದಾದ್ಯಂತ ನಡೆಯತಕ್ಕಂಥದ್ದಾಗುತ್ತೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಆಳೋರೇ ಕೆಟ್ಟವರಾಗ್ಬಿಟ್ರೆ, ಆಳೋನ್ ಮಾತ್ರ ನಮ್ಮ ಮುಂದ್ಗಡೆ ಆಯ್ತು ಕಣ ಕೊಡೋ ನಮ್ಮವನೇ. ಹಿಂದ್ಗಡೆ ನೀವು ನಂಬಲ್ಲ, ಒಬ್ಬ ಬಹುದೊಡ್ಡ ದೊರೆ ಮಟ್ಟದ ವ್ಯಕ್ತಿ, ಇಷ್ಟೇ ಹೇಳಬಲ್ಲೆ, ಒಂದು ಜಾಗದ ವಿಚಾರ ನನಗೆ ಬರ್ತಾರೆ, ವಿದೇಶದಿಂದ ಬರ್ತಾರೆ. ಸರ್, ಈ ಥರ ನಮಗೆ ನಿಜಾಮ್ ಕಾಲದಲ್ಲಿ, ಮಹಾರಾಜರ ವಂಶದ ಕಾಲದಲ್ಲಿ ಇಷ್ಟು ದೊಡ್ಡ ಎಕರೆ ಗ್ರ್ಯಾಂಟ್ ಆಗಿತ್ತು, ನಮ್ಮ ಫ್ಯಾಮಿಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ವಿ, ಈಗ ಬಂದಿದೆ, ಪ್ಯೂರ್ ಪಕ್ಕ ಪೇಪರ್ ಇದೆ, ಸುಮಾರು ಒಂದು 60-70 ವರ್ಷ ಆಗಿದೆ. ಅದು ಉಳುವವನೇ ಹೊಲದ ಒಡೆಯ, ಏನೇನೋ ಕಾನೂನುಗಳು ಬಂದಿದ್ದಾವೆ, ಇನ್ನೊಂದು ಬಂದಿದೆ. ಇರ್ಲಿ, ಕಡಿಮೆ ಅಂದ್ರು ಹಾರ್ಟ್ ಆಫ್ ದಿ ಸಿಟಿ. ಕಡಿಮೆ ಅಂದರು ಹಾರ್ಟ್. ಇವತ್ತು ನಾವು ಏನು MG ರೋಡ್ ಅಂತೀವಲ್ಲ, ಒಂದು 100-200 ಎಕರೆ. ಸರಿ, ನನಗೆ ಗೊತ್ತಿಲ್ಲ. ಸರಿ ಹೇಳಿದ್ರು, ಆಯ್ತು, ಭೇಟಿ ಆದ್ವಿ. ನಾನು ಜಾತಕ ನೋಡಿದೆ, ಸಾರ್ ಇದು ಅಗಣಿತ ಸಂಪತ್ತು ಅಂದೆ. ಕಡಿಮೆ ಅಂದರು ಅದು ಒಂದು 20-25 ಸಾವಿರ ಕೋಟಿಯ ವ್ಯವಸ್ಥೆಯ ಒಂದು ಜಾಗ ಅದು.
ಹಂಚಿಬಿಟ್ಟಿದ್ದಾರೆ. ಅದು ಯಾವುದು ಚಾರಿಟಿಗೆ, ಸ್ಕೂಲಿಗೆ, ಆಸ್ಪತ್ರೆಗೆ ನಡೆದಿದ್ದಾವೆ. ಬೇರೆ ಬೇರೆ ಪೇಪರ್ಗಳು ನಡೆದು ಸರ್ಕಾರದ ಮಟ್ಟದಲ್ಲೇ ನಡೆದಿದ್ದಾವೆ. ಇದ್ರಲ್ಲಿ ಕೈ ಇಡ್ಲಿಕ್ಕೆ ಹೋಗ್ಬೇಡಿ ಸರ್, ದೊಡ್ಡ ಸಮಸ್ಯೆಯಲ್ಲಿ ಸಿಲ್ಕಾಕೋಗ್ಬಿಡ್ತೀರಿ ನೀವು. ಏನಾದ್ರೂ ಕಾಂಪ್ರಮೈಸ್, ಇನ್ನೊಂದು ಏನಾದ್ರೂ ಕೊಟ್ಟಷ್ಟು ತಗೊಂಡೋಗಿ ಅಂತ ಹೇಳಿದೆ. ಅವರು ನಾವ್ ಯಾರು ಗೊತ್ತಾ, ನಾಗ ಯಾರು ತೆರಿಮಾ, ಹಮ್ ಕೌನ್ ಹೈ ಜಾನ್ತೆ, ಹಮ್ ಬಾಪುಂ ಕಾ ಬಾಪ್ ಶಹನ್ಶಾ ಅಂತ. ಶಹನ್ಶಾ ಕಾ ಬಾಪ್ ಬೇಟಾ ಹೋದಾರ. ಇದೇನಾದ್ರೂ ಉಸ್ಕೆ ಪಾಸ್ ಗಯಾತು ನಿನ್ ಜೀವಂತ ಬರಲ್ಲ ಅಂತ ಹೇಳ್ದೆ ನಾನು. ನೀವು ನಂಬಲ್ಲ ಈ ಮಾತನ್ನ ಹೇಳ್ದೆ. ಸುಮ್ಮನೆ ನೋಡ್ಕೊಂಡು ಕವಡೆ ಹಾಕೊಂಡು ಕೂತಿದ್ದಾನ ಆತ, ಆ ಮಟ್ಟದ ವ್ಯಕ್ತಿ. ಅವನ ಕೆಲ್ಸನೇ ಕಬ್ಜಾ. ಫಿಲಂ ಕಬ್ಜಾ ನೋಡಿದಿರಲ್ವಾ? ಇದು ಹೆಂಗೆ ಅಂದ್ರೆ ಕತೆ, ಬೇಜಾರು ಮಾಡ್ಕೋಬೇಡಿ ಮಕ್ಳೇ. 100 ಇಲಿಗಳು ಮಸ್ತಾಗಿ ಹಿಡ್ಕೊಂಡು ತಿಂದಂತ ಬೆಕ್ಕು ನಾನ್ ಸನ್ಯಾಸಿ ಆಗ್ತಿದ್ದೀನಪ್ಪ, ತೀರ್ಥಕ್ಷೇತ್ರಕ್ಕೆ ಯಾತ್ರೆಗೆ ಹೋಗ್ತಿದ್ದೀನಿ ಅಂದಂಗ ಆಯ್ತಂತೆ. ನಮ್ ಬೀಚಿಯವ್ರು ಹೇಳ್ದಾಗೆ. ತುಂಬಾ ಚೆನ್ನಾಗಿದ್ದೀರಾ, ಜೀವಕ್ಕೆ ತಂದು ಇಟ್ಕೊಬಿಡ್ತೀರಾ. ಅವ್ರು ಏನೋ ಒಂದು 600 ಕೋಟಿ 1000 ಕೋಟಿ ಕೊಡ್ತೀನಿ ಅಂತಿದ್ರೆ ಕುಳಿತುಕೊಂಡು ಸೈನ್ ಹಾಕ್ಬಿಟ್ಟು ಮಾಡಿಸ್ಕೊಂಡು ಶಿವ ರಾಮಕೃಷ್ಣ ಅಂತ ಎದ್ದೋಗಿ ನನ್ನ ಮಾತು ಕೇಳಿ ಅಂದೆ. ಇಲ್ಲ ನೀವು ಮಾತಾಡ್ಸ್ಕೊಡಿ. ನೀವು ನೋಡಪ್ಪ, ನಾನು ಮಾತಾಡ್ಸ್ಕೊಡ್ತೇನೆ. ನನ್ನ ಪರಿಚಯಗಳು ನನಗಿದೆ, ನನ್ನ ಕಾಂಟ್ಯಾಕ್ಟ್ ನನಗಿದೆ, ನನಗೂ ಇದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಎಲ್ರಿಗೂ ಬೇಕಾದವ್ ನಾನು ದಾರಿ ತೋರಿಸ್ತಕ್ಕಂಥವ್ನು. ಆಯ್ತಪ್ಪ ಮಾಡಿಸ್ಕೊಡ್ತೀನಿ, ನೀವು ನೋಡಿ. ನೀವು ನಂಬ್ತೀರಾ? ಟೇಬಲ್ ಮೇಲೆ ಈ ಕೇಸ್ ಹೋಗುತ್ತೆ. ಇದಾ ಬನ್ನಿ ಅಂತ ಕಾಯ್ತಿರ್ತಾರೆ. ಅವ್ರ ಕಣ್ಣಿಗೆ ಬಿದ್ದಿಲ್ಲ ಇಷ್ಟು ವರ್ಷದಿಂದ ಇದು ಅಂತ ನಾನು ಹೇಳ್ದೆ. ಆ ವ್ಯಕ್ತಿಯ ಕಣ್ಣಿಗೆ ಇದು ಬಿದ್ದರೆ ಭೂಸ್ಥಾಪಿತ ಇದು. ಆಲ್ರೆಡಿ ಏನ್ ಮಾಡ್ತಿದ್ದೀರಾ ನೀವು ಅಂತ ಕೇಳಿಲ್ಲ. ಪುಣ್ಯಾತ್ಮ ಹೋದ. ಫುಲ್ಲು ಪಟಾನ್ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಇವರೇನು ಚಿಕ್ಕವ್ರೇನಲ್ಲ ಇದಾರೆ. ಅವತ್ತಿಗೆ ಇವರು 1000 ಕೋಟಿಗಿದ್ದಾರೆ. ಏನೋ ಬಂದ್ರೆ ಒಂದು 50,000 ಕೋಟಿ ಎತ್ತದು. ನೆನ್ಪಿಟ್ಕೊಳ್ಳಿ, ಜಾಯಿಂಟ್ ವೆಂಚರ್ ಏನಾದ್ರು ಮಾಡಿ ಅದರಲ್ಲಿ ಏನಾದ್ರು ಸಿಟಿ ಗಿಟಿ ಏನಾದ್ರು ಮಾಡಿದ್ರೆ, ಹಾಸ್ಪಿಟಲ್ಸು ಮಾಲ್ಸು ಆರ್ಟ್ ಆಫ್ ದಿ ಸಿಟಿ 1 ಲಕ್ಷ ಕೋಟಿಯ ವ್ಯವಹಾರ ಮಾಡಬಹುದು, ಇಲ್ಲ 2 ಲಕ್ಷ ಕೋಟಿಯ ವ್ಯವಹಾರ ಮಾಡಬಹುದು. ಸಚ್ ಬಿಗ್, ವೆರಿ ಬಿಗ್. ನನಗೆ ನೆನಪಿದೆ, ನಾನು ಹೇಳಿದೆ ಇದು ಅಗಣಿತ. ಆದ್ರೆ ಅಷ್ಟೇ ದೊಡ್ಡ ತೊಂದರೆ ಅಲ್ಲೊಂದು ಕೂತಿದ್ದೆ. ಇದು ಅಷ್ಟು ಬೇಗ ಬಿಡಿಸ್ಲಿಕ್ಕಾಗಲ್ಲ, ಇದಾಗಲ್ಲ, ಮರ್ತ್ಬಿಟ್ಟು ಹೋಗ್ಬಿಡು. ಯಾರಾದ್ರೂ ಸರ್ಕಾರ ಮಟ್ಟದ ದೊಡ್ಡ ಮಟ್ಟದ ವ್ಯಕ್ತಿಗಳು ಇದು ಕೊಟ್ಬಿಟ್ಟು ನನ್ಗೇನೋ ಕೊಟ್ಬಿಡಿ ಅಂತ ಎಲ್ಲ ಸೈನ್ ಮಾಡಿ ರಿಜಿಸ್ಟರ್ ಮಾಡಿ ಕೊಟ್ಟು ಹೋಗ್ಬಿಡು, ನನ್ನ ಮಾತು ಕೇಳು ಅಂತ ಕೇಳ್ತೆ. ಹೋಗಿ ನಾನು ಒಂದು ವ್ಯವಸ್ಥೆ ಮಾಡಿ ಸುಮ್ಮನೆ ಆಗಿದ್ದೆ ಅಷ್ಟೇ ಮಕ್ಕಳೇ. ನೀವು ನಂಬಲ್ಲ, ಫಸ್ಟ್ ರೌಂಡ್ ಆಗುತ್ತೆ, ಸೆಕೆಂಡ್ ರೌಂಡ್ ಆಗುತ್ತೆ, ಥರ್ಡ್ ರೌಂಡ್ ದೊಡ್ಡವ್ರು ಬಂದು ಕೂತ್ಕೊಳ್ತಾರೆ. ದೊಡ್ಡವರು ಬರ್ತಾರೆ. ಅದು ಶೋಭಾ ಎಲ್ಲ ಪೇಪರ್ ಟೇಬಲ್ ಮೇಲೆ. ನೀವು ತೆಲುಗು ಪಿಕ್ಚರ್ಗಳಲ್ಲಿ ನೋಡಿರ್ತೀರಿ, ಈ ಹಿಂದಿ ಪಿಕ್ಚರಲ್ಲಿ ಗನ್ ಪಾಯಿಂಟ್ ಅಲ್ಲಿ ಸೈನ್ ಮಾಡಿಸ್ತಾರೆ ಗೊತ್ತಾ, ರಿಜಿಸ್ಟರ್ ಮನೆಗೆ ಬರ್ತಾರೆ. ಎವ್ರಿಬಡಿ ಇಸ್ ದೇರ್. ಅಲ್ಲಿ ₹1 ನಾಣ್ಯ ಇಟ್ಬಿಟ್ಟು ಸಿಕ್ಕ ₹1 का सिक्का रखा उसको लेके भाग जाओ इधर से, नहीं तो तुम्हारा खानदान को जो तू बेटा है US उधर भी उड़ा देंगे. ನೀನ್ US ಅಲ್ಲಿ ಕೂತಿದ್ರು ನೀನು ಹೊಡೆದಾಕ್ಬಿಡ್ತೀವಿ ಅಂತ. ನಂಬಲ್ಲ, ಬಾಯಿ ಮುಚ್ಕೊಂಡು ಮನುಷ್ಯ ಪರಿವಾರ ಸೈನ್ ಆಗಿರ್ತಕ್ಕಂಥದ್ದು. US ಹೋದ್ಮೇಲೆ ಅಲ್ಲಿಂದ ಫೋನ್ ಮಾಡ್ತಾರೆ, ಗುರುಗಾರು ऐसा हो गया गुरुगार, मैंने बोला था आपको पहले, जिस आदमी से आप पंगा ले रहे, जाके बैठ रहे, खुद जाके शेर के मुंह में हाथ नहीं दे रहे, सिर को दे रहे, पूरा परिवार को दे रहे. ಪಗಲ್ का आदमी ಯಾರ್ದೋ ಒಂದು ಸಣ್ಣ ಪುಟ್ಟ ತಗಾತೆ ಇತ್ತು, ನೀನ್ ಕೊಟ್ಟಷ್ಟು ನೀನು ಶಿವ ಅಂದಷ್ಟು ಅಂತ ಹೇಳ್ದೆ. ನೀನ್ ಅದು ಇರೋದ್ ಕಿತ್ಕೊಂಡು ಕಳಿಸಿಲ್ಲ, ನೆನಪಿಟ್ಕೋ. ಜೀವ ತೆಗೆದು ಕಳಿಸಿಲ್ಲ, ಬದುಕಿದ್ದೀಯ ಬಡ ಜೀವವೇ ಅನ್ಕೋ. ಆ ಪರಿಹಾರ ಇನ್ನೊಂದು ಏನೋ ಸಂಕಲ್ಪ ಪೂಜೆ ಮಾಡ್ಕೊಂಡಿದೆ, ನೀನ್ ಬಚಾವಾಗಿದೆ. ಯಾರಿಗೂ ಒಂದು ಗೆರೆ ಬೀಳುತ್ತೆ, ಬಂದು US ಸೇಫ್ಟಿಯಾಗಿ ಬಂದು ತಲುಪಿದೀಯಾ, ನೆಮ್ಮದಿಯಾಗಿ ಮರ್ತು ಬಿಡು ಅಂತ. This is how the powerful people will do. ಇವೆಲ್ಲ KGF ಮೂವಿ, ಈ ಕಬ್ಜಾ ಮೂವಿ ಇದೆಲ್ಲ ನೋಡ್ತಿರ್ತೀರಲ್ಲ ಮಕ್ಕಳೇ. ಡಿಟ್ಟು ಈ ಥರದ್ದು ಎಷ್ಟೋ ಕೇಸುಗಳು ನಾನು ನೋಡಿದ್ದೇನೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಹಾಗಾಗಿ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೇ ನೈ ಕೇಳ್ರೆ, ಗಲ್ಲಿಲಾಡೋ ಗಿಲ್ಲಿ ಆಡೋನಲ್ಲ. ದಯಮಾಡಿ ತಪ್ಪು ತಿಳ್ಕೊಬೇಡಿ, ಬರಬೇಡಿ. ನಿಮ್ಗೆ ಆ ಶಕ್ತಿ ಇಲ್ಲ, ಹೇಳಿದ್ರು ನೀವು ಮಾಡೋಲ್ಲ. ಮಾಡಬೇಡ ಅಂದ್ರೂ ಮಾಡೋದೆ. ಅಕ್ಕಿ ಮೇಲೇನೂ ಆಸೆ, ನೆಂಟರ ಮೇಲೇನೂ ಆಸೆ, ಬರಬೇಡಿ ಅಂತೇನೆ. ತುಂಬಾ ಸಂಕಟ ಆಗುತ್ತೆ. ನಿಮ್ಮ ಶಕ್ತಿ ಪರಿಚಯ ಮಾಡಿಸ್ಕೊಟ್ಟಾಗ ಇದನ್ನ ಇಟ್ಕೊಳ್ಳಿ. ಇದಿಲ್ಲ ಅಂದಾಗ ಬಿಡ್ಬೇಕು. ನೀವಿಲ್ಲ,
ನಂಗೆ ಅದು ಬೇಕು, ನಂಗೆ ಯಜಮಾನನೂ ಬೇಕು, ನಂಗೆ ಕೆಲ್ಸನೂ ಬೇಕು, ನಂಗೆ ಮನೆನೂ ಬೇಕು, ಅಮ್ಮ ಅಪ್ಪನೂ ಬೇಕು, ಸಬ್ ಕುಚ್ ನೈ ದೇತಾ ಹೈ ऊपर वाला ಯಾರೋ ಕೋಟಿಗೊಬ್ಬರಿಗೆ ಮಾತ್ರ ಕೊಡೋದು, ಕೋಟಿಗೊಬ್ಬರಿಗೆ ಮಾತ್ರವೇ ಕೊಡುವುದು. ಅಷ್ಟು ಕೊಡುವುದು ಕೋಟಿಗೊಬ್ಬರಿಗೆ, ಯಾರೋ ನಮಗೆ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆಲ್ಲ ಕೊಟ್ಟಿತ್ತು, ಅವರಲ್ಲೊಂದು ಮುಗ್ಧತೆ ಇತ್ತು, ಅವ್ರಿಗೆ ಅದ್ರ ಬಗ್ಗೆ ಅವಗಾಹನೆ ಇರಲಿಲ್ಲ. ನಾನು ಇಷ್ಟು ದೊಡ್ಡವನು ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ, ಅವ್ರು ತಿಳ್ಕೊಳಕ್ಕೂ ಹೋಗ್ತಿಲ್ಲ. ತಾನಾಯ್ತು, ತನ್ನ ಕೆಲಸವಾಯ್ತು. ಅದು ಬಿಟ್ರೆ ನಾನು ನೋಡಿರೋದು ಡಾಕ್ಟರ್ ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ. ತಾವೆಷ್ಟು ದೊಡ್ಡವರು, ತಾವೆಷ್ಟು ದೊಡ್ಡ ಜ್ಞಾನಿ, ತಾವೆಷ್ಟು ದೊಡ್ಡ ಸಾಧಕರು, ತಾವೆಷ್ಟು ದೊಡ್ಡ ಪದವಿಲಿ ಕೂತಿದ್ದೇವೆ ಅನ್ನೋದು ಕೂಡ ಇಲ್ಲ. ಅಷ್ಟು ದೊಡ್ಡ ಮುಗ್ಧತೆ ನಾನು ಎರಡನೇ ವ್ಯಕ್ತಿ ನೋಡಿದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ. ನಾನು ನನ್ನ ಜೀವಮಾನದಲ್ಲಿ ನೋಡಿರುವ 2 ಬಹುದೊಡ್ಡ ಅತ್ಯುನ್ನತ ಮೇರು ಪರ್ವತ ಶೃಂಗಗಳು. ದೇವರೆಲ್ಲರಿಗೂ ಕೊಡುವುದಿಲ್ಲ ಎಲ್ಲವನ್ನೂ ಅಂತ ಹೇಳದ್ನಲ್ಲ, ಎಲ್ಲಿದೆ ನೋಡಿ. ಅಬ್ದುಲ್ ಕಲಾಂ ಅವ್ರಿಗೆ ಮೀರಿದ ಹೆಸರು, ಸ್ಥಾನ, ಗೌರವ ಇವತ್ತಿನ ಈ ಒಂದು 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ, ವ್ಯಕ್ತಿಗಳ ಇತಿಹಾಸದಲ್ಲಿ ಅವರು ಬಿಟ್ರೆ ಅಂಥದ್ದೇ ಒಂದು ಮುಗ್ಧ ಜೀವ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ತಾವಾಯ್ತು ತಮ್ಮಿದಾಯ್ತು. ಇವರು ಅಷ್ಟೇ, ತಾವಾಯ್ತು ತಮ್ಮ ಕೆಲಸ, ತಮ್ಮ ಸ್ಪಿರಿಚುವಲ್ ಸ್ಪೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್. ಆ ಮುಗ್ಧ ಮಕ್ಕಳು ಅವರಿಬ್ರು. ಮುಗ್ಧರಾಗಿದ್ದಾಗ ಇರುವಷ್ಟು ಆನಂದ ಬೇರೆ ಇಲ್ಲ ಅಂತ ಹೇಳ್ತಾನೆ. ದೇವರು ಎಲ್ಲ ಕೊಡಲ್ಲ ಮಕ್ಕಳ, ಹೇಳ್ತಾನೆ ಇದು ಕೊಟ್ಟಿದೆ, ಇದನ್ನ ತಗೊಳ್ಳಿ. ಇಲ್ಲ, ಮೊನ್ನೆ ಕೂಡ ಇನ್ನೂ 21 ತುಂಬಿಲ್ಲ, ತಂದೆ ತಾಯಿ ಬರ್ತಾರೆ ಗಳು ಅಂತ ಹೇಳ್ತಾರೆ. ನಾ ಹೇಳೋಕ್ ಮೊದ್ಲೇ ಹೇಳ್ದೆ, ಎಲ್ಲಿ ನಿಂತಿದ್ದೀಯಾ ನೀನು ಅಂತ. ನೋಡಿ ಗುರುಗಳೇ, ಹೇಳಿ ಸುಮ್ನಿರಿ. ಏನೋ ನಾನು ಏನ್ ಮಾಡಿ ಇಟ್ಕೊಂಡಿದೀಯೋ, ಈಗ ತಾನೇ ಡಿಗ್ರಿ ಮುಗಿಸಿ ಈಗ ಕುತ್ಕೊಳ್ಳೋದೇನೋ. ಸರಿ, ಈ ಮದುವೆನ ಒಪ್ಪೋಣ, ನಾನು ಮಾಡಿಸ್ತೀನಿ ಮಗಳೇ, ನಾನು ಇರ್ತೇನೆ, ಅಜ್ಜನಾಗಿ ನಿಲ್ತೇನೆ, ಗುರುವಾಗಿ ನಿಲ್ತೇನೆ, ಅವ್ರನ್ನ ಒಪ್ಪಿಸ್ತೇನೆ. ಲಿಟಲ್ ಸ್ಟ್ಯಾಂಡ್. ಅವನಲ್ಲೂ ಬೆಳೆ ಕಾಲಲ್ಲಿ ಬಲ ಇಲ್ಲ, ಏನಿಲ್ಲ. ಪ್ರೀತಿ ಒಂದು ಹೊಟ್ಟೆ ತುಂಬಿಸ್ಬಿಡುತ್ತ. ಇಲ್ಲ ಮಕ್ಕಳ, ಪ್ರಾಕ್ಟಿಕಲ್ ಆಗಿ ನೀವೊಂದು ಜನರೇಷನ್ ನೆಕ್ಸ್ಟ್ ಗುರು ವಕ್ರ. ಈ ವರ್ಷ ಶುದ್ಧ ಮದುವೆಗಳಿಲ್ಲ, ಅದಕ್ಕೆ ಹೇಳ್ತಿದ್ದಾನೆ. ಶುದ್ಧ ಮದುವೆಗಳು ಇಲ್ಲ ಈ ವರ್ಷ. ಅಲ್ಲಿ ನೋಡಿ ಶನಿ, ಡೈವರ್ಸ್ ಅಂತೂ ಎಲ್ಲ ಮೀರಿ ನಿಲ್ಲುತ್ತೆ. 10ರಲ್ಲಿ 5 ಆಗ್ತಿತ್ತು, 10ರಲ್ಲಿ 9 ಬರೆದಿಟ್ಕೊಳ್ಳಿ. ಶುಕ್ರ ಕುಜ ಸ್ತ್ರೀಯರಿಗೆ ಬಲಾಢ್ಯ ಶಕ್ತಿಗಳು. ಇನ್ನು ಅವ್ರ ಡಿಮ್ಯಾಂಡ್ ಜಾಸ್ತಿ. ನಾವು ಮೊನ್ನೆ ನೋಡಿದೆ, 20,000 ಸಂಬಳ ಹಾಕಿ ಕೇಳಿದ್ದು ಗುಂಡಿಗೆಗೆ ಹಿಡ್ಕೊಂಡು ಕುತ್ಕೋಬಿಟ್ಟೆ. ಅಮ್ಮ ರಾಮಚಂದ್ರ, ನನ್ನ ಮನೆ ಮಕ್ಕಳು ಬಂಗಾರದಂತವರಪ್ಪ, ನನ್ನ ಮನೆ ಉಡತಿ ಸೀತಮ್ಮಳಪ್ಪ, ಅಯ್ಯೋ ನನ್ನ ಮನೆಯ ತಂದೆ ದಶರಥನಪ್ಪ, ನನ್ನಮ್ಮ ಕೌಸಲ್ಯಾದೇವಿಯಪ್ಪ, ನನ್ನ ತಮ್ಮ ಅವನು ನನಗೆ ಲಕ್ಷ್ಮಣ, ಭರತ, ಶತ್ರುಘ್ನನಪ್ಪ. ಇಷ್ಟೇ ಹೇಳಬಲ್ಲೆ ಮಕ್ಕಳೇ. ನನ್ನ ಧರ್ಮಪತ್ನಿ ರುಕ್ಮಿಣಿಯಪ್ಪ. ಅವ್ರ ಮನೆಯವ್ರು ಬಂದಿದ್ದಾರೆ. ಈ ಮಗುವನ್ನ ಸಮಾಧಾನ ಪಡಿಸಿ ಮದುವೆ ಮಾಡೋಕ್ಕಾಗಲ್ಲ. ಎಲ್ಲೇ ಮೀರಿದ ಆಸೆ, 6 ಪ್ಯಾಕ್, 6 ಫಿಗರ್, 6 ಫೀಟ್, ಇದೆಲ್ಲ ಕೇಳುತ್ತೆ. ಅದೇ ಇರೋದು ಅಂದ್ರೆ ಹೌದು ಅಂತ ಒಪ್ಕೊಂಡ್ರು. ಅವರು ಕಂಸಿ ಕೂತಿದ್ದಾರೆ. ಆಲ್ರೆಡಿ 28. ಆಮೇಲೆ ಕಾಂಪ್ರಮೈಸ್. 20,000 ರೂಪಾಯಿ ಒಂದು ಕಾಲ್ ಸೆಂಟರ್ ಕೆಲಸ, ನಂಬ್ತೀರಾ? ಬರೀ ಟೆಲಿಕಾಲಿಂಗ್, ಇನ್ನೊಂದು ಸಮ್ ಅಕೌಂಟ್ಸ್ ಪ್ರಾಸೆಸಿಂಗ್, 20-21 ಸಾವಿರ ಕೈಗೆ ಬರುತ್ತೆ. ನೋ, ವೈ ಶುಡ್ ಐ? ಕಡಿಮೆ ಅಂದ್ರೂ 1 ಲಕ್ಷದ ಸಂಬಳ ಬರಬೇಕಲ್ಲ. ನಾನ ಈ ಶುಡ್ ಹ್ಯಾವ್ ದಿಸ್, ಈ ಶುಡ್ ಹ್ಯಾವ್ ದ್ಯಾಟ್. ಗುರುಗಳು ಎಲ್ಲಿಂದ ತರೋದು? ನನಗಿಂತ ಚೌಟ್ರಿಲ್ಲ ಮದುವೆ ಮಾಡಬೇಕು, ಹೀಗೆ ಮದುವೆ ಮಾಡಬೇಕು, ಹಿಂಗೆ ಒಡವೆ ಇಡಬೇಕು, ಈ ಫಾರಿನ್ ಟ್ರಿಪ್ ಇಡಬೇಕು. ಇಟ್ ಸ್ಟಾರ್ಟೆಡ್ ಅಂಡ್ ಶಿ ವಾಸ್ ದಿ ಆನ್ಸರ್. ಈ ಥರದ 100,000 ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ನೋಡ್ಬಿಟ್ಟಿದ್ದಾನೆ ಮಕ್ಕಳ. ಬದಲಾಗುವುದಿಲ್ಲ. ದೈವ ನೆನಪಿಟ್ಟುಕೊಳ್ಳಿ, ಎಲ್ಲ ಕೊಡುವುದಿಲ್ಲ. ಆ ಕಾಲಚಕ್ರ ನಿಮಗೇನು ಸಿಗಬೇಕೋ ಮೊದಲೇ ನಿರ್ಧಾರ ಈ ಗ್ರಹಗಳು. ಅದಕ್ಕೆ ಇದನ್ನೆಲ್ಲ ಹೇಳ್ತಿರೋದು. ಯಾಕೆ ಗೊತ್ತಾ? ಪೀಠಿಕೆಯಿಂದ ದೇಶ ವಿದೇಶ ಮನುಷ್ಯ ಬದಲಾಗಿ ಬಿಟ್ಟ, ಅವನ ಆಲೋಚನೆ ಬದಲಾಗಿ ಬಿಟ್ಟ. ಮುಖ್ಯವಾಗಿ ಸ್ತ್ರೀಯರ ಆಲೋಚನೆಗಳು ದಿಟ್ಟತನವಾಗಿರ್ತವೆ. ಇಷ್ಟು ದಿನ ಒಡಿಸ್ಕೊತಿದ್ರಲ್ಲ, ತಿರುಗಿಸೊಡೆಯೋ ಬಲ ಬಂದ್ಬಿಟ್ಟಿದೆ. ಬಟ್ ತಿರುಗಿಸೊಡೆಯೋ ಬಲದಲ್ಲಿ, ರಭಸದಲ್ಲಿ ಅಲ್ಲೊಂದು ಸುಳ್ಳಿನ ಕಂತೆಯ ಜೀವನ ಕಟ್ಕೊಬಿಡ್ತಾರೆ. So no more marriages, no more relationship, no more ಮುದುಕ ಇವೆಲ್ಲ ಇಲ್ಲ, ಮರ್ತು ಬಿಡಿ. ಇನ್ನು ಬರೆದಿಟ್ಟುಕೊಳ್ಳಿ, ಗಂಡು ಗುಲಾಮನಾಗುತ್ತಾನೆ, ಗಂಡಸರು ಗುಲಾಮರಾಗುತ್ತಾರೆ. ಅಂಥದ್ದೊಂದು ಬದುಕು ಆರಂಭ 2025ರಿಂದ.
ಎಸ್, ಶನಿಗೆ ಕರ್ಮಾಧಿಪತಿಗೆ ಆ ಶಕ್ತಿಕಾರಕ ಕುಜ ಬೂಮ್ ಗುರುವಕ್ರ. ಇನ್ನೆಲ್ಲಿದೆ? ಅವ್ರು ಹೇಳಿದ್ರೆ ನೀನು ಈಕ್ವಲ್, ನಾನು ಕುಂಡಿ ತೊಳಿತೀನಿ ನೀನು ಕುಂಡಿ ತೊಳಿ, ನಾನೊಂದಿನ ಟಾಯ್ಲೆಟ್ ತೊಳಿತೀನಿ ನೀನೊಂದು ಟಾಯ್ಲೆಟ್ ತೊಳಿ. ಇಟ್ ಇಸ್ ಸ್ಟಾರ್ಟೆಡ್ ಮಕ್ಕಳೇ. ವಾಟ್ ಆರ್ ಯು? ನೀನು ಒಂದ್ ಮಾಡ್ತಿದ್ಯಾ ನಾನು ಒಂದ್ ಮಾಡಿ, ಇಷ್ಟು ದಿನ ದಬ್ಬಾಳಿಕೆ ಮಾಡಿ ಟೋಟಲ್ ಪರ್ಸೆಪ್ಷನ್ 2025 ಇಂದೆಲ್ಲ ಆರಂಭ ಆಗುತ್ತೆ. ಇನ್ನು ಜಗದ ನಿಯಮ ಪರಿವರ್ತನೆ ಅಂದ್ವಲ್ಲ, ಪರಿವರ್ತನೆಯನ್ನ ನೋಡ್ತಾರೆ, ಪರಿವರ್ತನೆಯಿಂದ ನೋಡ್ತಾರೆ. ಎಸ್, ಎಗ್ಗು ಸಿಗ್ಗಿಲ್ಲದೆ ಏನೇನೋ ನಡೆಯುತ್ತೆ ಅನ್ನಲ್ಲ. ಎಸ್, ದಿಸ್ ಇಸ್ ಒನ್ ಆಫ್ ದ ಥಿಂಗ್ ವಿಲ್ ಸ್ಟಾರ್ಟ್. ಇನ್ನು ನಾವುಗಳು ಹಿಂಗ್ ಬಗ್ಬೇಕು. ಗಂಡಸರು ಅದರಲ್ಲಿ ಏನ್ ಗೊತ್ತಾ, ಎಡವಟ್ಟು ಪುರುಷರುಗಳು ತುಂಬಾ ಇದ್ದಾರೆ. ನಿಜವಾದ ಪುರುಷರುಗಳು ನಿಮ್ಮ ತಂದೆ ತಾಯಿ, ನಿಮ್ಮ ಯಜಮಾನ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಕೂಡ ಇದ್ದಾರೆ. ತಾಯಿ ಅಂದ್ರೆ ತುಂಬಾ ಒಳ್ಳೆಯವರು ಇದ್ದಾರೆ. ಅವ್ರಿಗೂ ಬಾಧಿ ಇದರ ನಡುವೆ. ಸತ್ಯವಂತರಿಗೂ ನೋಡಿ, ಅಷ್ಟು ಒಂದು 18 ಅಕ್ಷೋಹಿಣಿ ಸೈನ್ಯದಲ್ಲಿ ಸತ್ಯವಂತರಾದ ದ್ರೋಣರು, ಭೀಷ್ಮರು ಎಳ್ಕೊಂಡು ಹೊರಟೋಗ್ಬಿಡ್ತು. ತುಂಬಾ ದೊಡ್ಡ ದೊಡ್ಡ ಒಳ್ಳೆಯವ್ರನ್ನ ಎಳ್ಕೊಂಡು ಹೋಯ್ತು. ಅದ್ರಲ್ಲಿ ಎಲ್ಲರೂ ಕೆಟ್ಟವರೇ ಹೋದ್ರು ಅನ್ಕೋಬೇಡಿ. ಅಷ್ಟು ದೊಡ್ಡ ಅಗ್ನಿಗಂಡ ಸುರಿಯುತ್ತಿರುವಾಗ, ಜ್ವಾಲಾಮುಖಿ ಬೇಯುತ್ತಿರುವಾಗ ಒಳ್ಳೆಯವರು ಕೆಟ್ಟವರು ಇಲ್ಲವೇ ಇಲ್ಲ. ತುಂಬಾ ಜನ ಹೇಳ್ತಾರೆ, ದೇವಸ್ಥಾನಗಳಿಗೆ ನಿತ್ಯ ಹೋಗ್ತಿದ್ದೆ ಗುರುಗಳೇ, ಪುಣ್ಯಕ್ಷೇತ್ರಗಳಿಗೆ ನಿತ್ಯ ಹೋಗ್ತಿದ್ದೆ ಗುರುಗಳೇ, ಯಾಕೆ ನನಗೆ ಈಗ ಅನ್ನತಕ್ಕಂಥ ತುಂಬಾ ಜನ ಪ್ರಶ್ನೆಗಳು. ನಮ್ಮ ತಾಯಿ ನೆನೆಸಿದ ತಕ್ಷಣ ಕಾಶಿ, ನೆನೆಸಿದ ತಕ್ಷಣ ಬದ್ರಿನಾಥ್, ಪಂಚಧಾಮ್, ಚಾರಧಾಮ್ ಈ ಥರದ್ದೆಲ್ಲ ಹೋಗ್ತಿದ್ರು ಗುರುಗಳೇ, ಏನ್ ಮಾಡಿಲ್ಲ ಏನ್ ನೋಡಿಲ್ಲ ಅಂತಕ್ಕಂಥದ್ದು ನಾನು ಕೇಳಿದ್ದೇನೆ. ಅವ್ರಿಗೆ ನಿಮ್ಗೊಂದು ಮಾತು ಹೇಳ್ತೇನೆ, ಇಲ್ಲೊಂದು ಶ್ಲೋಕವೇ ಇದೆ. ಪೂರ್ವ ದೇಹ ಕೃತಂ ಕರ್ಮಂ ಶುಭಂ ವಾಯು ದಿವಾ ಶುಭಂ ಪ್ರಾಜ್ಞಂ ಶೂರಂ ತಥಾಮೂಢಂ ಭಜೇತ ಯಾದಶ್ರೀಕೃತಂ ಅಂತ ಹೇಳುತ್ತೆ. ಅಂದ್ರೆ ದೇವರೆಂದರೆ ಪಕ್ಷಪಾತವಿಲ್ಲದವನು. ಪುಣ್ಯಕ್ಷೇತ್ರಗಳಿಗೆ ಹೋಗೋರೆಲ್ಲ ನನ್ನ ಭಕ್ತರಲ್ಲ, ಮನೆಯಲ್ಲಿ ಕುಳಿತು ಸ್ಮರಣೆ ಮಾಡುವವರು ಕೂಡ ನನ್ನ ಭಕ್ತರೇ ಅಂತ ಆ ಶ್ಲೋಕದಲ್ಲಿ ಅಡಗಿದೆ. ಮರಣಕ್ಕೂ ದೇವರಿಗೂ ಸಂಬಂಧವಿಲ್ಲ, ನೆನ್ಪಿಟ್ಕೊಳ್ಳಿ. ದೇವರು ಮರಣ ನಿಮಗೆ ಹಿಂಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತಿಲ್ಲ. ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಮರಣ, ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಲಾಭ ನಷ್ಟ, ಹುಟ್ಟು ನಮ್ಮ ಹುಟ್ಟೇ ನಮ್ಮ ಕರ್ಮಕ್ಕೆ ತಕ್ಕಂತೆ. ದೇವರಿಗೆ ನಮಗೆ ಇಷ್ಟವ ಮಕ್ಕಳೇ, ನಮ್ಮನ್ನ ಬಡತನದಲ್ಲೇ ಹುಟ್ಟಿಸ್ಬೇಕು, ಬಡವ್ರ ಮನೆಯಲ್ಲೇ ಹುಟ್ಟಿಸ್ಬೇಕು, ಇಲ್ಲ ಶ್ರೀಮಂತರ ಮನೆಯಲ್ಲಿ ಹುಟ್ಟಿಸ್ಬೇಕು ಅವರನ್ನ? ಅಲ್ಲವೇ ಅಲ್ಲ. ನಾವು ಕರ್ಮಕ್ಕೆ ತಕ್ಕಂಥದ್ದು ಒಂದು ತುಂಬಾ ಮಾಡಿರ್ತೇವೆ, ಅದನ್ನ ಅನುಭವಿಸ್ಲಿಕ್ಕೆ ಕಳಿಸ್ತಾನೆ. ಸೊ ಸಾವು ಕೂಡ ಅಷ್ಟೇ. ಪುಣ್ಯಕ್ಷೇತ್ರಕ್ಕೆ ಹೋಗಿದ ತಕ್ಷಣ ದೇವ್ರು ಬಂದು ನಿತ್ಯ ಪೂಜೆ ಮಾಡ್ತಿದ್ವಿ, ನಿತ್ಯ ಹೋಮ ಮಾಡ್ತಿದ್ವಿ, ನಿತ್ಯ ಯಾಗ ಮಾಡ್ತಿದ್ವಿ, ಅದಕ್ಕೆಲ್ಲ ಇಲ್ಲವೇ ಇಲ್ಲ. ಅಲ್ಲೇ ಹೇಳುತ್ತೆ ನೋಡಿ, ಪೂರ್ವ ದೇಹ ಕೃತಂ ಕರ್ಮಂ. ಅದು ಶುಭಾಶುಭಗಳಿರಬಹುದು, ಏನು ಬೇಕಾದರೂ ಇರುವ. ಸಾವು ಕೂಡವೂ ಅಷ್ಟೇ ಮೊದಲೇ ನಿರ್ಧಾರ. ಆದ್ರಿಂದ ಸಾವಿನ ಬಂದಾಗ ನೀನ್ ದೇವಸ್ಥಾನದಲ್ಲಿದ್ಯಾ, ದೇವಸ್ಥಾನ ಹೊರಗಡೆಯಲ್ಲಿದೆಯಾ, ಪಬ್ ಹತ್ರ ಇದೆಯಾ, ಇಲ್ಲ ನೀನು ಕ್ಲಬ್ ಹತ್ರ ಇದೆಯಾ, ಇಲ್ಲ ನೀನು ಟಾಯ್ಲೆಟ್ಗೆ ಹೋಗ್ತಿದ್ಯಾ, ಇಲ್ಲ ಸ್ನಾನ ಮಾಡ್ತಿದ್ಯಾ, ಇಲ್ಲ ವಾಕ್ ಮಾಡ್ತಿದ್ಯಾ, ನಥಿಂಗ್. ಬಹುದೊಡ್ಡ ಹಾರ್ಟ್ ಸ್ಪೆಷಲಿಸ್ಟ್, ಸುಮಾರು ಆಪರೇಷನ್ಗಳನ್ನ ದಿನಕ್ಕೆ 10 ರಿಂದ 14 ಗಂಟೆ ಕೆಲಸ ಮಾಡ್ತಿದ್ದಂತ ಒಬ್ಬ ಎನಿಗ್ಮಾ ಈ ವರ್ಷದಲ್ಲಿ ತೀರ್ಕೊಂಡಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲೇ. ಒನ್ ಆಫ್ ದ ಲೀಡಿಂಗ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅವರು, ಹೃದಯ ರೋಗ ತಜ್ಞ ಸ್ಪೆಷಲಿಸ್ಟ್. 41-43ನೇ ವಯಸ್ಸಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋಗ್ಬೇಕು ಅಂದ್ರೆ ಇವತ್ತಿಗೂ ನಾನು ಮರ್ತಿಲ್ಲ ಮಕ್ಕಳೇ. ನಾನು ಸುಮಾರು ವರ್ಷಗಳ ಹಿಂದ್ಗಡೆ ಈ ಆರಂಭ ಮಾಡಿದಾಗ ಒಬ್ಬ ಬಹುದೊಡ್ಡ ಗೈನಕಾಲಜಿಸ್ಟ್ ಪ್ರೊಫೆಸರ್ ಅವರು, ನಾನು ಹೇಳಿದೆ ನಿಮಗೆ ಯೂಟ್ರಸ್ ಅಲ್ಲಿ ಸಮಸ್ಯೆ ಬರುತ್ತೆ, ಇಲ್ಲ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುತ್ತೆ ಅಂದ್ರೆ ಡೂ ಯು ನೋ ಹೂ ಎಮ್ ಐ ಅಂತ ನನಗೆ ಗೊತ್ತಿಲ್ಲ. ನೀವು ಒಬ್ಬರು ವೈದ್ಯ ರಂಗದಲ್ಲಿ ಒಬ್ಬ ಪ್ರೊಫೆಷನಲ್ ಆಗಿ ಬರ್ತೀರಾ ಅನ್ನೋದು ತೋರಿಸ್ತಿದೆ. ಅಂದ್ರೆ ಐ ಆಮ್ ಒನ್ ಆಫ್ ದ ಲೀಡಿಂಗ್ ಗೈನಕಾಲಜಿಸ್ಟ್ ಇನ್ ದ ಟಾಪ್ 10 ಇನ್ ದ ವರ್ಲ್ಡ್ ಅಂತ ಹೇಳಿತ್ತು ಆ ತಾಯಿ ಜೀವ. ಸರಿ, ಟಾಪ್ 10 ಆದ್ರೆ ಬರಬಾರ್ದು ಅನ್ನೋದಿದೆಯಾ ಅಂದೆ. ಟಾಪ್ 1ಗೂ ಬರೋದು, ಟಾಪ್ 2ಗೂ ಬರುತ್ತೆ, ಯಾರಿಗೂ ಬಿಡಲ್ಲ. ಕಾಯಿಲೆ ಇರ್ಬೋದು, ಸಾವು ಹುಟ್ಟು ಎಲ್ಲವೂ. ಹೇ, ನಾವು ತುಂಬಾ ರೆಗ್ಯುಲರ್ ಚೆಕಪ್ ಅಲ್ಲಿ ಇರ್ತೀವಿ. ಎವ್ರಿ ರಿಯಾಕ್ಷನ್ ವಿ ಅಬ್ಸರ್ವ್. ಗೊತ್ತಿಲ್ಲ ಮೇಡಮ್, ದಟ್ ಇಸ್ ವಾಟ್ ಇಟ್ ಇಸ್ ಶೋಯಿಂಗ್. ಗುಪ್ತಾಂಗ ರೋಗ ಒಂದು ಬರುತ್ತದೆ ಅಂತ. ಶಿ ಕಮ್ಸ್ ಬ್ಯಾಕ್ ಆಫ್ಟರ್ ಸೋ ಮೆನಿ ಇಯರ್ಸ್. ನನ್ನನ್ನು ಮೀಟ್ ಮಾಡಬೇಕು ಅಂತಲೇ ಲಂಡನ್ ಇಂದ ಬರ್ತಾರೆ. ಬಂದು ಭೇಟಿ ಮಾಡಿ ನನಗೆ
ನಿಮ್ಮ ವಿದ್ಯೆಗೊಂದು ನಮಸ್ಕಾರ ಅಂತ ಹೇಳ್ತಾರೆ. ಹೇಳಿದೆ ನನಗೆ ನಿಮ್ಗೆ ನಮಸ್ಕಾರ ಅಂದಾಗ ನಾನು ಹೇಳಿದೆ ನನಗಲ್ಲ ಮೇಡಮ್, ಈ ವಿದ್ಯೆಗೆ ನಮಸ್ಕಾರ ಮಾಡಿ, ಆ ತಾಯಿ ವಾಗ್ದೇವಿಗೆ. ಯಾಕೆ ಏನಾಯ್ತು ನನಗೆ ಹೇಳಿದಾಗ ಏನಾಡಿತ್ತು, 3rd ಸ್ಟೇಜಲ್ಲಿ ಗೊತ್ತಾಯ್ತು ಆಡೆ ಕ್ಯಾನ್ಸರ್ ಅಂತ. ಗುಪ್ತಾಂಗದಲ್ಲೇ ಇಷ್ಟು ರೆಗ್ಯುಲರ್ ಚೆಕಪ್ ಅಲ್ಲಿರೋ ಒಬ್ಬ ಮೆಡಿಕಲ್ ದಂತಗತೆ ಹೇಳುತ್ತೆ ನೋಡಿ, ಪೂರ್ವ ದೇಹ ಕೃತಂ ಕರ್ಮಂ. ಎಲ್ಲ ನೀವು ಪೂರ್ವ ದೇಹದಲ್ಲಿ ಇದು ಯಾಕೆ ಈ ತರ ಅನುಭವಿಸ್ತಾನೆ, ಮಾಡಿದ್ದಿ ಗಂಡನ ಮೋಸ ಮಾಡಿದ್ದಿ ಈಗ ಜನ್ಮದಲ್ಲಿ ಅನ್ಸು, ಹೆಂಡತಿಗೆ ಮೋಸ ಮಾಡಿದ್ದಿ ಈ ಜನ್ಮದಲ್ಲಿ ಅನ್ಸು. ಕೆಲವರು ಈ ಜನ್ಮದಲ್ಲೇ ಮಾಡಿರ್ತಾರೆ, ಈಗಲೇ ಅನುಭವಿಸು. ಅದರಿಂದ ಪುಣ್ಯಕ್ಷೇತ್ರಕ್ಕೆ ಹೋಗಿದ ತಕ್ಷಣ, ಇನ್ನೆಲ್ಲ ಹೋಗಿದ ತಕ್ಷಣ ನಾನು ತಪ್ಪಿಸ್ಕೊಬಿಡ್ತೇನೆ, ನಾನು ಭಗವಂತನಿಗೆ 60 ಕೋಟಿದ್ 100 ಕೋಟಿದು ಕಿರೀಟ ಕೊಟ್ಟಿದ್ದಾನೆ, ಕೊಟ್ಟವರೆಲ್ಲ ಜೈಲ್ ಒಳಗಡೆ ಹೋಗಿರೋರ್ನು ನೋಡಿದ್ದೇನೆ, ಬಿಟ್ಟಿಲ್ಲ. ಯಾರನ್ನೂ ಬಿಡುವುದಿಲ್ಲ ಕರ್ಮ, ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಯಾರನ್ನೂ ಪ್ರಕೃತಿ ಬಿಡುವುದಿಲ್ಲ. 2025 ಆರಂಭ. ಯಾಕಂದ್ರೆ ಆ ಶನೇಶ್ವರ ಆ ಗುರುವಿನ ಮನೆಗೆ ಬರ್ತಾನೆ. ಮಾಡಿದ್ದು ತಿಂದಿದ್ದು ಬಾಚಿದ್ದು ದೋಚಿದ್ದು ನಾವು ನಡೆದಿದ್ದೇ ಸರಿ, ನಾವು ಮಾಡಿದ್ದೇ ಸರಿ ಅಂದ್ವಲ್ಲ. ಧರ್ಮಕ್ಕೆ 4 ಕಾಲಲ್ಲಿ 1 ಕಾಲಿದ್ದು ಆ ಧರ್ಮದೇವತೆ 1 ಕಾಲಲ್ಲೂ ಕಣ್ಮುಚ್ಕೊಬಿಡುತ್ತೆ. ಅಂಥದ್ದೊಂದು ಅವಸಾನಗಳು ಶುರು ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲೆಲ್ಲೂ ಮೋಸವೇ, ಎಲ್ಲೆಲ್ಲೂ ಅನ್ಯಾಯವೇ. ಆದ್ರೆ ಕೆಲವು ರಂಗದಲ್ಲಿ ಅಲ್ಲೊಂದು ಬೆಳಕಿದೆ. ಎಸ್, ಇದೆ, ದೈವ ಕೊಟ್ಟಿದೆ. ಅಂಥದ್ದೊಂದು ವಿಶೇಷವಾಗಿ ಹೋಟೆಲ್ ಇಂಡಸ್ಟ್ರಿ ಬೂಮ್ ಆಗುತ್ತೆ ಮಕ್ಕಳೇ. ಹೋಟೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಲಕ್ಸುರಿ ಹೋಟೆಲ್ ಇಂಡಸ್ಟ್ರಿ, ಸೂಟ್ಸ್, ಈ 3 ಸ್ಟಾರ್ ಹೋಟೆಲ್ 5 ಸ್ಟಾರ್ ಹೋಟೆಲ್ ಆಗೋ ಮಟ್ಟಕ್ಕೆ, 5 ಸ್ಟಾರ್ ಹೋಟೆಲ್ ಇನ್ನಷ್ಟು ಎಕ್ಸ್ಪ್ಯಾನ್ಷನ್ ಹೋಗೋ ಮಟ್ಟಕ್ಕೆ. ಎಸ್, ಆಯ್ತಾ, ಮೊನ್ನೆ ಯಾರೋ ಪುಣ್ಯಾತ್ಮ ತುಂಬಾ ಚೆನ್ನಾಗಿ ಕಳಿಸಿದ್ದ. ಬಿಸ್ನೆಸ್ ಮಾಡೋದು ಹೆಂಗೆ ಅಂದ್ರೆ, ಇಲ್ಲಿ ಲೇಡೀಸ್ ಹಾಸ್ಟೆಲ್ ಅಂತೆ, ಇಲ್ಲಿ ಜೆಂಟ್ಸ್ ಹಾಸ್ಟೆಲ್ ಅಂತೆ. ಆಯ್ತಾ, ಸೆಂಟ್ರಲ್ ಓಯೋ ರೂಮು ಸೂಪರ್ ಅಂತೆ. ನಾ ಹೇಳಿದ್ನಲ್ಲ, ಎಗ್ಗು ಸಿಗ್ಗಿಲ್ಲದೆ ನಡೆಯುತ್ತವೆ ಎನ್ನು. ನಮ್ಮ ನಿಯಂತ್ರಣ ನಾವಿರಲ್ಲ, ಯಾರೂ ಇರುವುದಿಲ್ಲ. ಒಂದು ಕೂಟ, ಒಂದು ಕುಟುಂಬ, ಒಂದು ಮಾತು, ಒಂದು ಪ್ರೀತಿ, ಒಂದು ವ್ಯವಸ್ಥೆ ಅನ್ನತಕ್ಕಂಥದ್ದು ನಿಲ್ಲೋದಿಲ್ಲ. ಬಟ್ ಲಕ್ಸುರಿ, ಹೈ ಎಂಡ್. ಇನ್ನೊಂದು ಹೋಟೆಲ್ ಉದ್ಯಮ, ಅಂತಾರಾಷ್ಟ್ರೀಯ ಹೋಟೆಲ್ ಉದ್ಯಮ, ಟ್ರಾವೆಲ್ಸ್ ಉದ್ಯಮ ಬೂಮ್ ಬೂಮ್. ಸಿಕ್ಕಾಬಟ್ಟೆ ಜನ ಟ್ರಾವೆಲ್ಸ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಖರ್ಚು ಕಡಿಮೆ ಮಾಡ್ಕೊಳ್ಳಿ. ನೇರ ಹೇಳ್ತೀನಿ, ಪಟ್ಟಾಯ ಥೈಲ್ಯಾಂಡ್ ಕತೆ ಬಿಟ್ಟು ಬಿಡಿ. ಮಾತಿದ್ರೆ ಯಾರನ್ನು ಕೇಳಿದ್ರು ಕೂಡ ನೋಡ್ಬೇಕು, ಪಟ್ಟಾಯ ಥೈಲ್ಯಾಂಡು. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ ಮಕ್ಕಳು, ಒಂಥರ ಸತ್ಯ ಕಹಿಯಾಗಿರುತ್ತೆ. ಪಾಯಸ ಅದೇ, ಪಾತ್ರೆ ಬೇರೆ ಅಷ್ಟೇ. ಇದೆಲ್ಲ ಅದೇ, ಎಲುಬಿಲ್ಲದ, ಈ ಚರ್ಮವಿಲ್ಲದ ಎಲುಬನ್ನ ನೋಡಿ ನೀವು ಆಸೆ ಬಿಟ್ಬಿಡ್ತೀರಿ. ಒಂದೇ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಅನ್ನ ನೋಡಿ ನೀವು ಈ ದೇಹದ ಮೇಲೆ ಆಸೆ ಬಿಟ್ಬಿಡ್ತೀರಿ. ನಾನು ನೋಡಿದ್ದೇನೆ ಆ ಥರದ್ದು, ಎಷ್ಟೋ ನೋಡಿದ್ದೇನೆ. ನನ್ನ ಮೊದಲ ಕೆಲಸವೇ ಅದು, ಆ ಮೊದಲ ಕೆಲಸವೇ ಅದು. ಶರೀರವನ್ನು ಕೂಡ ಸುಟ್ಟಿದ್ದೇವೆ. ಹರಿಶ್ಚಂದ್ರನ ಕೆಲಸ ದೈವ ಕೊಟ್ಟಿತ್ತು, ಅದಕ್ಕೆ ಈ ಸ್ಥಾನ. ಅದಕ್ಕೆ ಹೇಳೋದು ಗುರು ಮೂಲ, ನದಿ ಮೂಲ, ಋಷಿ ಮೂಲ. ಕೆಲವೊಂದು ಮೂಲಗಳಿಗೆ ಕೆದಕೊಂಡು ಹೋಗ್ಬಾರ್ದು ಅಂತಾರಲ್ವ. ನನಗಂತೂ ಅದ್ರಲ್ಲಿ ಏನು ಅನ್ಸೋಲ್ಲ. ಇರೋ ಸತ್ಯವೇ ನನ್ನ ಮೊದಲನೇ ಕೆಲಸ. ಒಂದು ಬಾಡಿಗಳನ್ನ ಕಾಯೋದು, ಡೆಡ್ ಬಾಡಿಗಳನ್ನ ಕಾಯೋದು, ಡೆಡ್ ಬಾಡಿಗಳನ್ನ ತೊಳೆಯೋದು, ಶುದ್ಧಿ ಮಾಡಿಡೋದು. ಸೆಂಟೆಲ್ಲ ಹಾಕಿಡ್ತಿದ್ದೆ. ಏನ್ ಸೆಂಟ್ ಹಾಕಿದ್ರು ವಾಸನೆ ಬರೋದು ಬಿಡ್ತಿರ್ಲಿಲ್ಲ. ಅದಕ್ಕೇನೋ ಒಂದು ಕ್ಲೋರೋಫಾರ್ಮ್, ಏನೋ ಒಂದು ಮದ್ದು ಹಾಕ್ತಿದ್ವಿ, ಕ್ಲೋರೋಫಿನೋ ಏನೋ ಹೆಸರು ಮರ್ತಿದ್ದಾನೆ. 1 ಲೀಟರ್ಗೆ 10 ಲೀಟರ್ ನೀರು ಹಾಕಿ ಅದನ್ನ ಪ್ರಿಸರ್ವ್ ಮಾಡ್ಬೇಕು, ಇಲ್ಲ ಅಂದ್ರೆ ಹುಳ ಬಿದ್ದು ಸತ್ತೋಗ್ಬಿಡುತ್ತೆ. ಬೇರೆ ಬೇರೆ ಏನೋ ಆಗ್ಬಿಡುತ್ತೆ, ಸತ್ತೋಗಿದೆ ಅದು. ಕೆಡದ ಹಾಗೆ, ಬಾಡಿ ಕೆಡದ ಹಾಗೆ ಮೆಡಿಕಲ್ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ಲಿಕ್ಕೆ ಎಷ್ಟು ಕಾಕತಾಳಿ ಅಂದ್ರೆ ನೋಡಿ, ನೀವು ನಂಬಲ್ಲ. ನನ್ನ ಆಫೀಸ್ ಪಕ್ಕದಲ್ಲೇ, ಇಲ್ಲೇ ಇರೋದದು, ಇಲ್ಲೇ. ಇವತ್ತದು ದೊಡ್ಡ ಕೊರಿಯರ್ ಆಫೀಸ್ ಆಗಿದೆ. ಅದೊಂದು ದೊಡ್ಡ ವೈದ್ಯಕೀಯ ಮಹಾಸಂಸ್ಥೆ. ಅದರಲ್ಲಿ ನಾನು ಪುಟ್ಟದಾಗಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ನನ್ನಮ್ಮ ಕೊಡಿಸಿದ್ದು ಮೊದಲ ಕೆಲಸ. ಪ್ರೊಫೆಸರ್ ರಾವ್ ನಾನು ಇನ್ನೂ ಮರ್ತಿಲ್ಲ, ಪ್ರೊಫೆಸರ್ ಡಿಕೋಸ್ಟಾ ನಾನು ಇನ್ನೂ ಮರ್ತಿಲ್ಲ, ಪ್ರೊಫೆಸರ್ ಬಾಲಚಂದರ್, ಪ್ರೊಫೆಸರ್ ಜೈರಾಮ್ ನಾನು ಇನ್ನೂ ಮರ್ತಿಲ್ಲ. ಒಬ್ಬ ಮೇಡಮ್ ಲೈಬ್ರೇರಿಯನ್ ಹೆಡ್ ಇದ್ರು, ಚಂದ್ರಕಲಾ ಮೇಡಮ್ ಅಂತ, ಇನ್ನೂ ಮರ್ತಿಲ್ಲ. ಅದೊಂದು ನೆನಪುಗಳ ಆಗರ.
ನಮ್ಮ ಪ್ರೊಫೆಸರಿಂದ ನಾನು ಕಲ್ತಿದ್ದು ಇದು ಶರೀರವಲ್ಲ ಬಪ್ಪ. ನನಗೇನೋ ಅಸಹ್ಯ ಅನ್ಸೋದು, ಗೊತ್ತಿಲ್ವೇ ನಾನೇನೇನೋ ಕನಸುಗಳು ಕಟ್ಕೊಂಡು ಅವನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಈ ಕೆಲಸವ ಇದು ಏನಿದು ಅಂತ, ಇದರಿಂದ ಎಷ್ಟು ಜೀವಗಳು ಉಳಿಯುತ್ತೆ ಅಂತ. ಹಿ ವಾಸ್ ಎನಿಗ್ಮಾ. ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಅವತ್ತಿಗೆ ವಯಸ್ಸಾಗಿತ್ತು ಅವರು. ಇನ್ನೊಬ್ರಿದ್ರು, ಡಾಕ್ಟರ್ ಡಿಕೋಸ್ಟಾ. ಒಬ್ಬರಿಗೆ ಮೀರಿದ ಒಬ್ಬರು ಒಂದು ಡಾಕ್ಟರ್ ಪೆಣತ್ತೂರ್. ದಂತಕಥೆಗಳು ಇರ್ಲಿ. ಕರ್ಮಕ್ಕೆ ತಕ್ಕಂತೆ ಇವತ್ತು ಈ ಸ್ಥಾನದಲ್ಲಿ ನಾನು ಕೂತಿದ್ದೇನೆ ಅಂದ್ರೆ ದೈವ ಕರ್ಕೊ ಬಂದಿರೋದು. ಅದಕ್ಕೆ ನಾನು ಆಗಾಗ ಹೇಳ್ತೀನಿ, ಇದು ನನ್ನದಲ್ಲ ಪಯಣ, ನನ್ನದಲ್ಲ ಪಯಣ, ತಾಯಿ ಕರ್ಕೊಂಡು ಬಂದಿರೋದು. ಸೊ ಆ ಕರ್ಮಕ್ಕೆ ಪೂರ್ವಾಪರ ಕರ್ಮದ ಆ ಶುಭವೇ ಕರ್ಕೊ ಬಂದು ನಿಲ್ಸೋದು ಅನ್ನತಕ್ಕಂಥದ್ದು. ಸೊ ಈ ಒಂದು 2025 ಅಲ್ಲಿ ಅದೊಂದು ಅದ್ಭುತ ನಡೆಯುತ್ತೆ. ಹೋಟೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ ವಿಲ್ ಬೂಮ್. ಅದರಲ್ಲಿ ಏನಾದ್ರು ಲಕ್ಸುರಿ ಲೈಫ್ ಸ್ಟೈಲ್, ಲಕ್ಸುರಿ ಅಂದ್ರೆ ಕ್ಲೌಡ್ ಕಿಚನ್ಗಳು ಜಾಸ್ತಿ ಆಗುತ್ತೆ. ಮನುಷ್ಯ ಮನೇಲಿ ಬೇಯಿಸ್ಕೊಂಡು ತಿನ್ನೋದು ಕಡಿಮೆ ಆಗುತ್ತೆ. ಕುಜ ನೀಚ ಆಯ್ತಲ್ಲ. ಕುಟುಂಬಕಾರಕ ಗುರು ವಕ್ರ. ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ, ನಮ್ಮ ಕುಟುಂಬ, ನನ್ನ ಅಕ್ಕ, ನಮ್ಮ ತಂಗಿ, ನಮ್ಮಪ್ಪ, ನಮ್ಮ ಮಗಳು, ನಮ್ಮ ಮಗ, ಬುಲ್ಜಾವ್ ಅದು ಮರ್ತು ಬಿಡಿ. ಸೊ ಮನೇಲೆಲ್ಲ ಒಂದು ವೀಕೆಂಡ್ ಬಂದಿದೆ, ಎಲ್ಲರೂ ಸೇರ್ಕೊಂಡು ಅಡಿಗೆ ಮಾಡಿ. ಮೊದಲೆಲ್ಲ ಹಬ್ಬ ಕಣೋ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲ, ಇನ್ನು ಟೂರ್ಸು ಟ್ರಾವೆಲ್ಸ್ ಜಾಸ್ತಿ, ಟ್ರಿಪ್ಸು ಜಾಸ್ತಿ, ಪಟಾಯ ಜಾಸ್ತಿ. ನಿಮ್ಮಿಷ್ಟ. ಹೇಳಿದ್ನಲ್ಲ ಉಳಿತಾಯ ಮಾಡ್ಕೊಳ್ಳಿ ಅಂತ, ನಿಮ್ಮಿಷ್ಟ, ನಾನಿನ್ನೇನು ಹೇಳಲ್ಲ. ಕುಡಿತ, ಅದಕ್ಕೆ ಸಂಬಂಧಪಟ್ಟಂತ ಇಂಡಸ್ಟ್ರಿ ಬೂಮ್, ಕುಡಿತಕ್ಕೆ ಸಂಬಂಧಪಟ್ಟಂತ ಇಂಡಸ್ಟ್ರಿ ಬೂಮ್, ಮಾದಕ ದ್ರವ್ಯಗಳ ಇಂಡಸ್ಟ್ರಿ ಬೂಮ್, ಲಾಟ್ರಿ, ಸಟ್ಟ, ಬಾಜಿ, ಬೆಟ್ಟಿಂಗ್, ಜೂಜು, ಇವುಗಳ ಇಂಡಸ್ಟ್ರಿ ಬೂಮ್. ಗುರು ವಕ್ರ ಮಕ್ಕಳೇ, ಶುಕ್ರ ಶನಿ ಸೇರು ಬಿಟ್ಟಿದ್ದಾನೆ. ಸೊ ಅನೈತಿಕತೆದು ವಿಪರೀತ ಬೆಳೆಯುತ್ತೆ, ನೈತಿಕತೆ ಕುಗ್ಗುತ್ತದೆ. ನಾಟ್ಯ. ಅದೇನೋ ಹೇಳ್ತಾರಲ್ಲ, ನೀರಲ್ಲಿ ಮುಳುಗ್ದವಂಗೆ ಚಳಿ ಆದ್ರೇನು ಮಳೆ ಆದ್ರೇನು ಅಂತ ಹಾಕಂಥದ್ದು. ಯಾವುದೋ ಪಿಕ್ಚರಲ್ಲಿ ಏನೋ ಹೇಳ್ತಾರೆ, 1 ಮರ್ಡರ್ ಮಾಡಿದ್ರು ಜೈಲ್ ಶಿಕ್ಷೆ, 10 ಮರ್ಡರ್ ಮಾಡಿದ್ರು ಜೈಲ್ ಶಿಕ್ಷೆಯ. ಹಂಗೆ 1 ಬಾಟ್ಲ್ ಕುಡಿದ್ರು ಕುಡ್ದಿದ್ದೆ, 10 ಬಾಟ್ಲ್ ಕುಡಿದ್ರು ಕುಡ್ದಿದ್ದೆ. ಈ ರೀತಿ ಒಂದು ವೈರುಧ್ಯ ಸ್ಥಿತಿಗತಿಗಳು ಬರತಕ್ಕಂಥದ್ದಾಗುತ್ತೆ. ಮನುಷ್ಯ ನಾಚಿಕೆ ಬಿಟ್ಟು ನಡ್ಕೋತಾನೆ, ವ್ಯಕ್ತಿತ್ವ ಬಿಟ್ಟು ನಡ್ಕೋತಾನೆ, ಕುಟುಂಬವನ್ನು ಪ್ರೀತಿಸೋದು ಕಡಿಮೆ ಆಗುತ್ತೆ. ಇನ್ನು ಒಟ್ಟು ಕುಟುಂಬಗಳು ಇಲ್ಲ, ಮರೆತು ಬಿಡಿ. 2025 ಏಪ್ರಿಲ್ ಯುಗಾದಿ ಹಬ್ಬದಿಂದ ಒಟ್ಟು ಕುಟುಂಬ ಇಲ್ಲ. ನಮ್ಮವರು, ನಾವು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ತೋಟ, ನಾವೆಲ್ಲ ಜೊತೆಲಿರೋಣ, ನಮ್ಮ ಸ್ನೇಹಿತ, ನಮ್ಮ ಗೆಳೆಯ, ನಮ್ಮ ಬಂಧು, ನಮ್ಮ ಆತ್ಮ ಬಂಧು, ನಮ್ಮವನು ಇಲ್ಲ. ನಾನು ಕಣೋ, ಅದು ಸ್ಟಾರ್ಟ್ ಆಗುತ್ತೆ. ನಾನು ಎನ್ನುವುದು ಸ್ಟಾರ್ಟ್ ಆಗುತ್ತೆ. ಗುರುವಕ್ರ. ಸೂರ್ಯ ಕೂತಿದ್ದಾನಲ್ಲ ನಾನು ಅನ್ನೋನು, ರಾಹು ಬೇರೆ ನೋಡ್ತಿದ್ದಾನೆ, ಶುಕ್ರನ್ ಸಾರದಲ್ಲಿ ಬೇರೆ. ಯಾರ ಹಾಳಾದ್ರೆ ಮೇಲೆ ಮಾತ್ರ ನಮ್ಮವನ್ ಚೆನ್ನಾಗಿರ್ಬೇಕು, ನಮ್ಮವನ್ ಕಣೋ, ಇವನ್ ನಮ್ಮವನ್ ಚೆನ್ನಾಗಿರ್ಬೇಕು, ಚೆನ್ನಾಗಾದ ಕಣ. ಆದ್ರೆ ನನಗಿಂತ ಚೆನ್ನಾಗಿರಬಾರ್ದು, ನನಗಿಂತ ಮೀರ್ತಾನೆ ಅಂದ್ರೆ ತುಳಿದು ಹಾಕು, ಹೊಸಕಿ ಹಾಕು ಅನ್ನತಕ್ಕಂಥ ಭಾವಾರ್ಥಕ್ಕೆ ಬೆಳಿತಾನೆ. ಸೊ ನೀವ್ ಯಾರನ್ನೆಲ್ಲ, ನಂಬಿಕೆ ದ್ರೋಹಗಳು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಗುರುವಕ್ರ. ದ ಸ್ಟೋರೀಸ್ ಆರ್ ಸ್ಟಾರ್ಟೆಡ್ ಇನ್ ಪ್ರತಿ ಮನೆಯಲ್ಲೂ, ಪ್ರತಿ ವ್ಯಕ್ತಿಯಲ್ಲೂ, ಪ್ರತಿ ಆಂತರ್ಯದಲ್ಲೂ ನೀವಿನ್ನು ನಂಬಲಿಕ್ಕೆ ಹೋಗೋದು ಇನ್ನು ಅಷ್ಟೇ ಗಾಳಿಗೋಪುರವೇ. ಮಕ್ಕಳೇ, ಇಷ್ಟು ದಿನ ನಾನು ಹೇಳ್ತಿದ್ದೆ ದೊರಲೇ ದೊಂಗಲೇ ದೋಚುಕೊಂಟಾರು ಅಂತ ಆ ಗುರುಗಳು ಹೇಳಿದ್ರೆ, ನಾನೀಗ ಹೇಳ್ತೀನಿ ನೋಡಿ. ಈಗ ಹೇಳ್ತೀನಿ, ನಿಮ್ಮ ಸಂಗಾತಿಯೇ ನಿಮ್ಮನ್ನ ದೋಸ್ತಾರೆ. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ನಿಮ್ಮ ಮಕ್ಕಳೇ ನಿಮ್ಮನ್ನ ದೋಸ್ತಾರೆ. ಇನ್ನು ನಿಮ್ಮ ತಂದೆ ತಾಯಿಯೇ ನಿಮ್ಮನ್ನ ದೋಸ್ತಾರೆ. ನಿಮ್ ದುಡ್ಡೆಲ್ಲ ತಗೊಂಡು ಕೆಲವರು ಡಮಾಲು. ಇಲ್ಲ, ಈ ಮಕ್ಕಳು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಕೊಡುವಂತ ಡಮಾಲು. ಹೆಂಡತಿದು, ಗಂಡನದ್ದು, ನಿಂದು ಮಾತ್ರ ನನಗೆ ಬರ್ಬೇಕು, ಹೆಂಡತಿದ್ದು ದುಡ್ದಿದ್ದು. ಹೇಳ್ತೀನಿ ಏನಾದ್ರೂ ಲೋನ್ಗಾಗಿ ತಗೊಳಾಕ್ಬಿಡೋದು. ಒಂದು ತಾಯಿ ಜೀವ ಬಂದು ಹೇಳುತ್ತೆ, ಅವಳ ಹೆಸರಲ್ಲಿ ಲೋನು. ಹಾಗೆ ಬರೋ 88,000 ರೂಪಾಯಿ ಸಂಬಳದಲ್ಲಿ ಲೋನ್ ಮಾಡಿ ಮನೆ ಫುಲ್ ಬಂದಾಸಿ ₹1 ಕೊಡಲ್ಲ. ಹೆಂಗ್ ಕಟ್ಟು? ಫುಲ್ ಅವಳ ಸ್ಟೇಟ್ಮೆಂಟ್ ಎಲ್ಲ ಪೂರ್ತಿ ನಿಮ್ ಕೈಯಲ್ಲಿ. ಅವಳ ಖರ್ಚಿಗೂ ಪಾಪ ಅವಳು ದುಡ್ದಿದ್ರಲ್ಲಿ ತಾಯಿ ಹೇಳಿಲ್ಲ. ಇನ್ನು ಸ್ತ್ರೀಯರ ಧರ್ಮದ ಇಟ್ಟು ಶುರುವಾಗುತ್ತೆ. ನ್ಯಾಯವಂತ ಧರ್ಮವಂತ ತಾಯಂದ್ರು ನಮ್ಮ ಮನೇಲಿ ಇನ್ನೂ ಇದಾರಪ್ಪ, ನಿಮ್ಮ ಮನೇಲಿ ಇದಾರಪ್ಪ, ನಿಮ್ಮ ಪತ್ನಿ ರೂಪದಲ್ಲಿ, ನಿಮ್ಮ ಮಗಳ ರೂಪದಲ್ಲಿ, ನಿಮ್ಮ ಸೊಸೆ ರೂಪದಲ್ಲಿ, ನಿಮ್ಮ ಅತ್ತೆ ರೂಪದಲ್ಲಿ, ನನ್ನ ಮೊಮ್ಮಕ್ಕಳ ರೂಪದಲ್ಲಿ ಇದಾರಪ್ಪ. ಆ ತಾಯಂದ್ರು ಎಷ್ಟು ಅಂತ ಸಹಿಸ್ಕೊಂಡಿರ್ತಾರೆ. ಇನ್ನ ಮನೆ ನನ್ನ ಹೆಸರಲ್ಲಿ, ಖರ್ಚು ನನ್ನ ಹೆಸರಲ್ಲಿ, ಇನ್ನೇನಕ್ಕೆ, ಇನ್ನು ಯಾವುದಕ್ಕೆ ಎದ್ದೋಗು.
ನೀನು ಬೇಡ, ನಿನ್ನ ಒಂದು ವ್ಯವಹಾರ ಆಗ್ಬಿಟ್ಟಿದೆ. ಇನ್ನು ಮದುವೆಗಳು ವ್ಯವಹಾರವೇ, ಕೊಡೋದು ತಗೊಳ್ಳೋದೆ. ಆಕೆಗೆ ಎಷ್ಟು ಸಂಪಾದನೆ, ಆಕೆಗೆ ಎಷ್ಟು ಅದಕ್ಕೆ ಮೀರಿ ಅವನಿಗೆ ಸಂಪಾದನೆ, ಅವನಿಗೆ ಸಂಪಾದನೆ. ಗುರು ವಕ್ರ. ಕುಟುಂಬದಲ್ಲಿ ಇನ್ನು ನನ್ನ ಗಂಡ ಒಳ್ಳೆಯವನು, ಇಲ್ಲ ಹುಡ್ಕೊಲ್ಲ. ವ್ಯಕ್ತಿತ್ವ ಹುಡ್ಕೊಲ್ಲ. ಮರೆತು ಬಿಡಿ ಮಕ್ಕಳು. ಗುರು ವಕ್ರನ ಆಯ್ತು ಅಂದ್ರೆ ವ್ಯಕ್ತಿತ್ವ ಹೋಯ್ತು. ವ್ಯಕ್ತಿತ್ವ ಕಡೆ ನೋಡಲ್ಲ, ವಿಶೇಷತೆ ಕಡೆ ನೋಡೋದು. ನಾನು ನೋಡಿದನೊಬ್ಬ ಬಹುದೊಡ್ಡ ಮಾಧ್ಯಮ ಪ್ರಪಂಚದ ವ್ಯಕ್ತಿ. ಅವರಷ್ಟು ಆ ಒಂದು ನಮ್ಗೊಂದು ಇನ್ಸ್ಪಿರೇಷನ್. ಅವರೊಂದು ಫಂಕ್ಷನ್ ಮಾಡ್ತಾರೆ. ಫಂಕ್ಷನ್ ನೋಡಿ ನಾನು ದಂಗ ಆಗ್ಬಿಟ್ಟೆ. ಈ ವಾಸ್ ಅನ್ ಇನ್ಸ್ಪಿರೇಷನ್ ಟು ಅಸ್. ಇನ್ಸ್ಪಿರೇಷನ್ ನೆನ್ಪಿಟ್ಕೊಳ್ಳಿ. ಅವ್ರ ಮಾತು ವೇದ. ಅವ್ರ ಮಾತು ಅಂದ್ರೆ ಸತ್ಯ ಅಂತ. ಅವ್ರು ಹೇಳಿದಾರೆ ಅಂದ್ರೆ ಸತ್ಯ, ಕುತ್ಕೊಳ್ಳೋದೆ. ಅಂತ ವ್ಯಕ್ತಿ ಒಂದು ಫಂಕ್ಷನ್ ಮಾಡ್ತಾರೆ. ಯಾವ ಫಂಕ್ಷನ್ ಅಂತ ಹೇಳಲ್ಲ, ಗೊತ್ತಾಗ್ಬಿಡುತ್ತೆ ನಿಮಗೆ. ಅದು ಅವ್ರದ್ದು ಕುತ್ಕೊಳ್ತೆ. ಒನ್ಲಿ ಫಾರ್ VIPs ದಟ್ ಫಂಕ್ಷನ್, ನಾಟ್ ಫಾರ್ ಎ ಕಾಮನ್ ಮ್ಯಾನ್. ಅಂಡ್ ದಟ್ VIPs ಯಾರು ಬರ್ತಾರೆ ಅಂದ್ರೆ ಒಂದು 10,000 ಜನ ಬರ್ತಾರೆ ಎಲ್ರು. ಅದ್ರಲ್ಲಿ ನಾನು ಒಬ್ಬ. ವೆದರ್ ಮಾಡ್ಕೋಬೇಡಿ. ಕಾಮನ್ ಮ್ಯಾನ್ಗಿಲ್ಲ. ಬುಲಾವ ಆಪ್ಕೊ ಬುಲಾಯಕ. ಗೊತ್ತಿಲ್ಲ. 2 ದಿನ ಆದ್ಮೇಲೆ ಗೊತ್ತಾಯ್ತು. ಎಲ್ಲ ದೊಡ್ಡವರೇ ಕಾಣಿಸ್ತಿದ್ದಾರೆ ಬರ್ತಿರೋರೆಲ್ಲ. ಸಾಮಾನ್ಯದು ಇಲ್ವೇ ಇಲ್ವಲ್ಲೋ, ಇದು ಏನೋ ಇದು ಅಂತ. ಸತ್ಯ ಧರ್ಮ ನಿಷ್ಠೆಯ ಒಬ್ಬ ಪ್ರಬಂಧಕ ಕೂಡ ಬದಲಾಗಿ ಬಿಟ್ಟ ಮಕ್ಕಳೇ, ಬದಲಾಗಿ ಬಿಟ್ಟ. ನನ್ನನ್ನು ಸೇರಿಸಿ ನಾನು ಹೋಗಿದ್ನಲ್ಲ, ನನಗಿಂತ ರಾವಣಾಸುರ ಇಲ್ಲ ಅನ್ನಲ್ಲ. ಇದೇ ಸತ್ಯ. ಇನ್ನು ಬದಲಾಗಿ ಬಿಡ್ತು ಕಾಲ. ಇನ್ನು ಕುಟುಂಬ ಇಲ್ಲ, ಇನ್ನು ಒಳ್ಳೆತನ ಇಲ್ಲ, ಒಳ್ಳೆತನಕ್ಕಿಲ್ಲ, ಇನ್ನಿಲ್ಲ. ಸತ್ಯಕ್ಕೆ ದಾರಿ ಇಲ್ಲ. ಸತ್ಯದ ಬಾಗಿಲು ಇನ್ನು ಮುಚ್ಕೊಂಡ್ರು. ಮೊನ್ನೆ ನೋಡಿ, ಯಾರೋ ಜಡ್ಜಿಗೂ ಕೂಡ ಬರುತ್ತೆ. ದುಡ್ಡು ಕೊಟ್ಟು ಲಂಚ 5 ಲಕ್ಷ 10 ಲಕ್ಷ 50 ಲಕ್ಷ ಅನ್ನೋ ಮಾತು. ನ್ಯಾಯಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ನ್ಯಾಯ ದೇವತೆಯ ಪ್ರತಿರೂಪ ಅವರು. ಅವರ ಮೇಲೆಯೂ ಕೂಡ ತಪ್ಪಾದ ಮಾತುಗಳು, ತಪ್ಪಾದ ಒಂದು ವ್ಯಾಖ್ಯಾನಗಳು, ಅಪವಾದಗಳು. ಎಲ್ಲಿ ಹೋಗೋದು ಮಕ್ಕಳೇ ನಾವು ಈ ತರ ಬಂದು ಬಿಟ್ರೆ? ದೆನ್ ಹೋಟೆಲ್ ಇಂಡಸ್ಟ್ರಿ ಆಯ್ತಾ, ಲಕ್ಸುರಿ ಇಂಡಸ್ಟ್ರಿ. ಲಕ್ಸುರಿ ಇಂಡಸ್ಟ್ರಿ ಕೇಳಲೇಬೇಡಿ. ಬ್ಯೂಟಿಫುಲ್. ಶನಿ ಶುಕ್ರ, ದೊಡ್ಡ ವಾಚು, ದೊಡ್ಡ ಕಾರು, ದೊಡ್ಡ ಪ್ಲೇನು. ಎಸ್, ದೊಡ್ಡ ಪ್ಲೇನು. ಇಂಡಿಗೋ ನಂಬಲ್ಲ ನೀವು, ಬಿಸ್ನೆಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಜನರ ಹತ್ರ ದುಡ್ಡಿದೆ ಸುಮ್ಮನೆ, ಅವ್ನು ದುಡ್ಡು ಖರ್ಚು ಮಾಡಕ್ ರೆಡಿ. ಹಾಸ್ಪಿಟ್ಲ್ ಅವನೇ 1 ಲಕ್ಷ ರೂಪಾಯಿ ಸೀಟ್ ಒಂದ್ ದಿನಕ್ಕೆ ರಿಸರ್ವ್ ಮಾಡ್ತಿದ್ದಾನೆ ಅಂದ್ರೆ ಇವ್ನು ಮಾಡಬಾರ್ದ. ಈಸ್ ಆಲ್ರೆಡಿ ಸ್ಟಾರ್ಟೆಡ್. ಲಕ್ಸುರಿ ಫೆಸಿಲಿಟಿ ಅನ್ನತಕ್ಕಂಥದ್ದು, ಲಕ್ಸುರಿ ಅಷ್ಟು. ಈ ಒಂದು ಶಿಪ್ಗಳಲ್ಲಿ, ಕೆಸಿನೋಗಳಲ್ಲಿ ಈ ತರದ್ದು ವ್ಯಾಪಾರ. ಲಕ್ಸುರಿ. ದೊಡ್ಡ ಕಾರು ನೀವು ನಂಬ್ತೀರಾ? ಬೆಂಜ್ ಕಾರ್ದು ಒಂದು ಹೆಚ್ಚು ಕಡಿಮೆ 32% ಸೇಲ್ಸ್ ಅನ್ನತಕ್ಕಂಥದ್ದು ಹೈಕ್ ಆಗಿದೆ. ಲಕ್ಸುರಿ ಕಾರು ನೆನ್ಪಿಟ್ಕೊಳ್ಳಿ. ಕೋಟಿ ರೂಪಾಯಿ ಕಾರ್ ಅದು, ಸುಮ್ಮನೆ ಅಲ್ಲ. ನೀವು ತಗೊಂಡ್ಬರ್ಲಿಕ್ಕೆ ಆಗೋದೇ ಇಲ್ಲ. ಕೋಟಿ ರೂಪಾಯಿ ಕಾರು ಅದಿಟ್ಕೊಳ್ಳೋದೇ ಒಂದು ಬ್ರ್ಯಾಂಡು. ಪ್ರತಿಯೊಬ್ಬ ಮಧ್ಯಮ ವರ್ಗಕ್ಕೆ ಒಂದು ಆಸೆ, ಬೆಂಜ್ ಕಾರಲ್ಲಿ ಒಂದಿನ ನಂದಾಗಿರ್ಬೇಕು ಅಂತ. ಆ ಬೆಂಜಲ್ಲೂ ಕೆಲವು ಕ್ಲಾಸ್ ಇದಾವೆ, ತುಂಬಾ ಜನ ಗೊತ್ತಿಲ್ಲ ಅದ್ರ ಬಗ್ಗೆ. ತುಂಬಾ ರಿಸರ್ಚ್. ನಾನು ಕೂಡ ನಿಮ್ ಟ್ರ್ಯಾಕಲ್ಲೇ ಇರೋಣ ಬೇಕೋ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ಲಕ್ಸುರಿ ಕಾರುಗಳ ವ್ಯಾಪಾರ. ಲಕ್ಸುರಿ ವಾಚ್. ವಾಚ್ ಗೊತ್ತಾ? 1 ಲಕ್ಷ ಎಲ್ಲ ಪಕ್ಕಕ್ಕಿಡೆ 10 ಲಕ್ಷ ವಾಚ್ ಕಟ್ತಾರೆ. ನಾನೊಂದು ಸ್ತ್ರೀನ ನೋಡಿದ್ದೆ ಒಂದು ಇಂಟರ್ವ್ಯೂನಲ್ಲಿ. ಕಾದಲ್ಲಿ ಹೋಗ್ಬಿಟ್ಟೆ ಮಕ್ಕಳೇ, ನೀವು ನಂಬಲ್ಲ. ವ್ಯಾನಿಟಿ ಬ್ಯಾಗು. ಅಮ್ಮ ರಾಮಚಂದ್ರ 80 ಲಕ್ಷ. ಏನ್ ಮೇಡಮ್? ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದಾಳೆ, ಒಂದು ಬ್ರೇಸ್ಲೆಟ್ ಹಾಕೊಂಡಿದ್ದಾಳೆ. ಏನು ಒಂದು 3 ರಿಂದ 4 ಕೋಟಿ ಇರುತ್ತೆ ಅಷ್ಟೇ. ಒಂದು ವಾಚು, ಬ್ರೇಸ್ಲೆಟ್. ಇದು ಮೇಡಮ್ ನಿಮ್ ನಿಮ್ ಬ್ಯಾಗು, ಕೈಯಲ್ಲಿರೋ ವಾಚು, ಆ ಬ್ರೇಸ್ಲೆಟ್, ಅದು 3 ಎತ್ಕೊಂಡು ಹೋದ್ರೆ ನನ್ನ ಜೀವನ ಪರ್ಯಂತ 3 ತಲೆಮಾರಲ್ಲ 7 ತಲೆಮಾರು ತಿನ್ಬೋದು ಮೇಡಮ್ ಅಂತ. ಸುಮ್ನಿರಿ ನೀವು ಹಂಗೆಲ್ಲ ತಮಾಷೆ ಮಾಡಿ. ಇಮ್ಯಾಜಿನ್ ದಿಸ್. ಆ ಕೂಲಿಂಗ್ ಗ್ಲಾಸ್ 9 ಲಕ್ಷ ಅಂದ್ಬಿಡ್ತು ಆ ತಾಯಿ. ನಾನು ಅಂತಿದ್ದೆ, ರಾಮಚಂದ್ರ ಅದರಿಂದ ಹಾಕೊಂಡ ಅಂದ್ರೆ ಏನ್ ಕಾಣಿಸುತ್ತೆ ಅಂತ. ಎಸ್, ಲಕ್ಸುರಿಯಸ್. ನಂಬಲ್ಲ. ಹಿಲ್ಟನ್ ಗ್ರೂಪ್ ಆಫ್ ಹೋಟೆಲ್ಸ್ ಇಸ್ ಎಕ್ಸ್ಪ್ಯಾಂಡಿಂಗ್. ಮೋಸ್ಟ್ ಎಕ್ಸ್ಪೆನ್ಸಿವ್ ಹೋಟೆಲ್ ಲಿಸ್ಟ್ಗಳಲ್ಲಿ ಟಾಪ್ 10 ಹೋಟೆಲ್ಗಳಲ್ಲಿ ಅದೊಂದು. ಒಬೆರಾಯ್ ಹೋಟೆಲ್ಸ್, ITC,
EIH ಹೋಟೆಲ್ಸ್ ಇವರೆಲ್ಲ ಎಕ್ಸ್ಪ್ಯಾನ್ಷನ್ ಮಾಡಲಲ್ಲಿ ಇಸ್ ಗೋಯಿಂಗ್ ಟು ಬಿ ಅ ಟ್ರಾವೆಲ್ ಬೂಮ್, ಟ್ರಾವೆಲ್ ಇಂಡಸ್ಟ್ರಿ ಬೂಮ್, ಲಕ್ಸುರಿ ಹೋಟೆಲ್ಸ್ ಬೂಮ್. ಎಸ್, ಇವೆಲ್ಲ ಶನಿ ಶುಕ್ರ ನೋಡಿ ಅದ್ಭುತವಾಗಿ ತೋರಿಸ್ತಾ ಆ ಇಂಡಸ್ಟ್ರಿನಲ್ಲಿ ಪ್ರಯತ್ನ ಮಾಡಿ ಕೆಲಸಗಳಿಗೆ, ಆ ಇಂಡಸ್ಟ್ರಿಯಲ್ಲಿ ಕೆಲಸ. ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತವೆ, ಹೊಸ ಹೊಸ ಆವಿಷ್ಕಾರಗಳು ಶನಿ ಶುಕ್ರ ನಡೆಯೋದ್ರಿಂದ ಅದ್ಭುತ. ನೋಡಿ ಆಲ್ರೆಡಿ ಸೌದಿ ಅರೇಬಿಯಾಗೆ ಅಲ್ಲೊಂದು ತನ್ನ ಸಮುದ್ರದಲ್ಲಿ ಏನು ತನಗೆ ಸಿಕ್ತಿದ್ದಂಥ ಒಂದು ಆಯಿಲ್ ಇನ್ನೊಂದು ಅನ್ನತಕ್ಕಂಥದ್ದು ಲಿಥಿಯಂ, ಬ್ಯಾಟ್ರೀಸ್ಗೆ ಬೇಕಾದಂಥದ್ದು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಕಾದಂಥ ಲಿಥಿಯಂದು ಒಂದು ದೊಡ್ಡ ಖಜಾನೆ ದೊರಕಿದೆ ಅನ್ನತಕ್ಕಂಥದ್ದು. ಶ್ರೀಮಂತ ಅವನೇ ಆಗೋದು, ದೊಡ್ಡ ಶ್ರೀಮಂತ ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ಟ್ರಾವೆಲ್ ಬಿಸ್ನೆಸ್ ವಿಲ್ ಬೂಮ್, ಏರ್ಲೈನ್ಸ್ ಇಂಡಸ್ಟ್ರಿ ವಿಲ್ ಬೂಮ್. ಬಟ್ ಅಷ್ಟೇ ಸಮಸ್ಯೆಗಳು, ಹಣಕಾಸು ಸಮಸ್ಯೆಗಳಿರ್ತವೆ. ಬೂಮ್ ಬೂಮ್ ನಾನು ಹೇಳ್ತಿರೋದು. ದೊಡ್ಡವ್ರ ಕತೆ ಬಿಡಿ, ನಿಮಗೆ ಉದ್ಯೋಗಗಳು ಬೇಕು ಅಂದ್ರೆ ಟ್ರಾವೆಲ್, ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಈವೆಂಟ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ವೃತ್ತಿ, ಗಾರ್ಮೆಂಟ್ಸ್ ವಿಲ್ ಬೂಮ್, ಬಟ್ಟೆಗಳಿಗೆ ಸಂಬಂಧಪಟ್ಟಂಥದ್ದು, ಅದರಲ್ಲೂ ಮಿಡಲ್ ಕ್ಲಾಸ್ ಬಟ್ಟೆಗಳು, ಮಿಡಲ್ ಕ್ಲಾಸ್ ಸ್ಟ್ಯಾಂಡರ್ಡ್ ನ ಬಟ್ಟೆಗಳಿಗೆ ತುಂಬಾ ಒಂದು ಪರಾಕಾಷ್ಠತೆ. ಎಲ್ಲೆಲ್ಲೂ ಬಟ್ಟೆ ಅಂಗಡಿಗಳು ಇನ್ನು ಜಾಸ್ತಿ ಆಗ್ತವೆ, ಕುಡುಕರ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೋಟೆಲ್ಗಳು ಜಾಸ್ತಿ ಆಗುತ್ತೆ, ಹೊರಗಡೆ ತಿನ್ನೋ ಹೋಟೆಲ್ ಮೇ ಕಾವೋ ठीक है। ನಮ್ಮ ಅಜ್ಜ ಬೈಯೋರು, ಹೋಟೆಲ್ ಮೇ ಖಾನಾ ಚತ್ತರ್ ಮೇ ಸೋನಾ ತುಮಾರ ಜಿಂದಗಿ ಜಾಕೆ ಶಮಶಾನ್ ಮೇ ಖೋದ್ ಜಾನ ಅಂತ ಹೇಳ್ತಿದ್ರು. ಇನ್ನೇನ ಬದುಕು, ಸ್ಮಶಾನದಲ್ಲಿ ಹೋಗ್ಬಿಟ್ಟು ಆಳ ತೆಗ್ದ್ಬಿಟ್ಟು ಮಲಗ್ಬಿಡೋ, ಏನ ಹೋಟ್ಲಲ್ಲಿ ತಿನ್ನೋದಂತೆ ಛತ್ರದಲ್ಲಿ ಮಲಗೋದು, ಇದು ಒಂದು ಬದುಕೇನೋ ಅಂತ ಬೈಯೋರು ನನ್ನ ಅಜ್ಜ. ಇನ್ಮೇಲೆ ಅದೇ ಹೋಟೆಲ್ ಇಂಡಸ್ಟ್ರಿ, ಹೋಟ್ಲಲ್ಲಿ ತಿನ್ನೋಣ, ಹೊರಗಡೆ ತಿನ್ನೋಣ, ಬಟನ್ ಒತ್ತೋಣ, ಬಟನ್ ಊಟ, ಬಟನ್ ಇಡ್ಲಿ ಊಟ, ಇದೆಲ್ಲ ಜಾಸ್ತಿ ಆಗತಕ್ಕಂಥದ್ದು ಆಗುತ್ತದೆ. ಇನ್ನು ವಿಶೇಷವಾಗಿ 1ನೇ ತಾರೀಕು ಸೂಕ್ಷ್ಮವಾಗಿ ಆ ಚಂದ್ರ, ಆ ಗುರು, ಇವುಗಳು ಆಮಿನೇಷನ್ಗೆ ಸಂಬಂಧಪಟ್ಟಂಥದ್ದು. ರಕ್ಷಣಾ ಇಲಾಖೆ ಬ್ಯೂಟಿಫುಲ್, ರಕ್ಷಣಾ ಇಲಾಖೆ, ಬ್ಯಾಂಕಿಂಗ್ ಇಲಾಖೆ, ಫೈನಾನ್ಷಿಯಲ್ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ರೆವಲ್ಯೂಷನ್, ಸ್ಟ್ರಾಟಜಿ ಪ್ಲಾನಿಂಗ್, ಡೇಟಾ ಸೈನ್ಸ್ ಪ್ಲಾನಿಂಗ್, ರಕ್ಷಣಾ ಇಲಾಖೆ, ಫೈರ್ ಇಲಾಖೆ, ಎಲೆಕ್ಟ್ರಿಸಿಟಿ ಇಲಾಖೆ, ಸೋಲಾರ್ ಇಲಾಖೆ, ಹೈಡ್ರೋಜನ್ ಇಲಾಖೆ, ಇವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ನೀಚಭಂಗ ರಾಜಯೋಗ ಇರುವುದರಿಂದ, ಯಾಕಂದ್ರೆ ಕುಜ ಶನಿ ಸಾರದಲ್ಲಿದ್ದಾನೆ. ಸೊ ಆಯಿಲ್ ಸೆಕ್ಟರ್, ಟೆಲಿಕಾಂ ಸೆಕ್ಟರ್, ಪೆಟ್ರೋಲ್ ಸೆಕ್ಟರ್, ಗ್ಯಾಸ್ ಸೆಕ್ಟರ್, ಫಾರೆಸ್ಟ್ ಸೆಕ್ಟರ್, ಫರ್ನಿಚರ್ ಸೆಕ್ಟರ್, ಇಂತಹವುಗಳಿಗೆ ಕೆಲಸ ಟ್ರೈ ಮಾಡಿ. ಹೈನುಗಾರಿಕೆ, ನೀವು ನಂಬ್ತೀರಾ, ಕುರಿ ಸಾಕೋದ್ರಲ್ಲಿ 1% ಇದೆ ಲಾಭ, ಮೇಕೆ ಸಾಕೋದ್ರಲ್ಲಿ ಅದಕ್ಕಿಂತ ಡಬಲ್ ಲಾಭ ಇದೆ, ಅದಕ್ಕಿಂತಲೂ ತ್ರಿಬಲ್ ಲಾಭ ಕತ್ತೆ ಸಾಕೋದ್ರಲ್ಲಿ ಇದೆ ಅನ್ನೋ ಒಂದು ಮಾತು ನಾನಲ್ಲ, ಎಕ್ಸ್ಪರ್ಟ್ಸ್ ಹೇಳಿರೋದು. ಆಮೇಲೆ ನನ್ನ ಮಾತು ಕೇಳ್ಬಿಟ್ಟು ಎಲ್ಲರೂ ತಗೊಬಂದು ಒಂದೊಂದು ಕತ್ತೆ ಮನೇಲಿ ಕಟ್ಬಿಟ್ಟು ಆಮೇಲೆ ನನ್ನ ಬೈಲಿಗೆ ಬರಬೇಡಿ, ಕತ್ತೆ ಹಾಲಿನಿಂದ ಮಾಡಿರುವ ಸೋಪು ಒಂದು 800 ರಿಂದ 1000 ರೂಪಾಯಿ ಇದೆ. ಎಸ್, ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್, ಕತ್ತೆ ಹಾಲಿಂದ ಬಳಸ್ತಾರೆ ಅನ್ನತಕ್ಕಂಥದ್ದು. ಅದಕ್ಕಿಂತಲೂ ಲಾಭದಾಯಕವಾಗಿರ್ತಕ್ಕಂಥದ್ದು ಹಂದಿ ಸಾಕಾಣಿಕೆ ಅಂತ ಹೇಳ್ತಾರೆ, ಮೀಟ್. ಎಸ್, ಶನಿ ಕುಜ ಮೀಟ್, ಕುಜ ನೋಡಿ ಶನಿ ಸಾರದಲ್ಲಿದ್ದಾನೆ. ಸೊ ಆಹಾರ ಉತ್ಪನ್ನಗಳು, ಆಹಾರ ಬೆಳೆಯೋದು ಬೇರೆ, ಆಹಾರ ಉತ್ಪನ್ನಗಳು, ಲಾಂಗ್ ಟೈಮ್, ಈ ಎಳ್ಳು, ಎಣ್ಣೆ ಪದಾರ್ಥಗಳು, ಧಾನ್ಯಗಳು, ಕಾಳುಗಳು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಪ್ರಿಸರ್ವೇಷನ್, ಸ್ಟೋರೇಜ್, ಗೋಡೌನ್ಸ್, ಟ್ರಾನ್ಸ್ಪೋರ್ಟೇಷನ್ಸ್, ಈ ಥರದ್ದು ದೊಡ್ಡ ದೊಡ್ಡ ಟ್ರಕ್ಕು, ದೊಡ್ಡ ಗೋಡೌನ್ಸ್, ಅಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಅಂಥವುಗಳಿಗೆ ಸಂಬಂಧಪಟ್ಟಂತ ಉದ್ಯೋಗ, ವೃತ್ತಿ, ವ್ಯವಹಾರ, ಕೆಲಸ ಕಾರ್ಯ ಮಾಡುತ್ತಿದ್ದೀರಿ, ಅದ್ಭುತವಾದಂಥ ಲಾಂಗ್ ಟರ್ಮ್ ಗೇನ್ ಕೊಡತಕ್ಕಂಥದ್ದು ಆಗುತ್ತದೆ. ಸ್ಟೀಲ್ ಸೆಕ್ಟರ್, ಸಿಮೆಂಟ್ ಸೆಕ್ಟರ್, ಐರನ್ ಸೆಕ್ಟರ್, ಕನ್ಸ್ಟ್ರಕ್ಷನ್ ಸೆಕ್ಟರ್, ಪವರ್ ಸೆಕ್ಟರ್, ಪರಿಶ್ರಮ ಇದ್ರೂ ನಿಮ್ಮ ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಇಲ್ಲ. ಕುಜ ನೀಚ ಆದ್ರೂ ಶನಿ ಸಾರದಲ್ಲಿದ್ದು, ಶನಿ ವಿಶೇಷವಾಗಿ ರಾಹು ಸಾರದಲ್ಲಿರುವುದರಿಂದ ತೊಂದರೆ ಇಲ್ಲ. ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ದೀರಾ, ಇಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಲ್ಲ ಗ್ಯಾಸ್ ಸೆಕ್ಟರ್, ಗ್ಯಾಸ್ದು ಸರ್ವಿಸ್ ಸ್ಟೇಷನ್ ಇಟ್ಕೊಂಡಿದ್ದೀರಾ, ವೆಹಿಕಲ್ ರಿಪೇರಿಗಳ ಸರ್ವಿಸ್ ಸ್ಟೇಷನ್ ಇಟ್ಕೊಂಡಿದ್ದೀರಾ, ಲಕ್ಸುರಿ ವೆಹಿಕಲ್ ಗಳನ್ನ ತಗೊಬಂದ್ ಮಾರ್ತಿದ್ದೀರಿ, ದೊಡ್ಡ ಗಾಡಿಗಳು, ಸೆಕೆಂಡ್ ಹ್ಯಾಂಡ್ ಗಾಡಿಗಳು. ಕುಜ ನೀಚ ಆಯ್ತು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ ಸಂಬಂಧಪಟ್ಟ ಲಕ್ಸುರಿ ಗಾಡಿಗಳಿಗೆ ಒಳ್ಳೆ ಬೆಲೆ ಬರುತ್ತೆ. ಚಿಕ್ಕ ಗಾಡಿ 1,50,000, 2 ಲಕ್ಷ ಗಾಡಿಗಳ ಬೆಲೆ ಇನ್ನೂ ಬಿದ್ದೋಗುತ್ತೆ. ಅದಕ್ಕೆ ಟ್ಯಾಕ್ಸ್ಗಳು ಬೀಳ್ತವೆ, ಹುಷಾರು. ಯಾರೆಂಟಿವರು ಅದಕ್ಕೂ ಟ್ಯಾಕ್ಸ್ ತಗೋಬರ್ತಾರೆ.
ಆಮೇಲೆ ವಿಶೇಷವಾಗಿ ಟೆಲಿಕಾಂ ಇಂಡಸ್ಟ್ರಿ ಬೂಮ್ ಅದರಲ್ಲಂತೂ ಹೊಸ ಹೊಸ ಟೆಕ್ನಾಲಜಿಗಳ ಆವಿಷ್ಕಾರಣ. ಸೊ ಅಂಥದಕ್ಕೆ ಸಂಬಂಧಪಟ್ಟಂಥದ್ದು ವಿದ್ಯೆ ಓದಿ. ಶನಿ ಶುಕ್ರ ಬುಧ ಆರ್ಟ್, ದೊಡ್ಡ ದೊಡ್ಡ ಆರ್ಟಿಸ್ಟಿಕ್, ಎಡಿಟಿಂಗ್, ಡಿಸೈನಿಂಗ್, ಸೆಟ್ ಹಾಕೋದು, ಅಲಂಕಾರ ಮಾಡೋದು, ಮೇಕಪ್ ಮಾಡೋದು, ಬ್ಯೂಟಿ ಮಾಡೋದು. ಟೆಲಿಫೋನಲ್ಲಂತೂ ಬಹುದೊಡ್ಡ ಆವಿಷ್ಕಾರಗಳು ನಡೀತಕ್ಕಂಥದ್ದಾಗುತ್ತೆ. ಮೊನ್ನೆ ಒಂದು ಟಿವಿ ಬಂದಿದೆ ಮಕ್ಕಳೇ. ಎಂಥ ಟಿವಿ ಬಂದಿದೆ ಅಂದ್ರೆ ನಿಮ್ಗೆ 10,000 ರೂಪಾಯಿ ಕಟ್ಟೋದು, ಎಲ್ಲ ಅಪ್ಲಿಕೇಶನ್ ಇದೆ, ನೆಟ್ಫ್ಲಿಕ್ಸ್ ಒಂದ್ಬಿಟ್ಟು. ದುಡ್ಡು ಕೊಡೋದೇ ಬೇಡ, ತಿಂಗಳಿಗೆ 799 ರೂಪಾಯಿ ಕೊಡು, ಅಂದ್ರೆ 800 ರೂಪಾಯಿ ಕೊಡಿ, 1 ವರ್ಷ ಕೊಡಿ. 43 ಇಂಚ್ ಟಿವಿ ತಗೊಂಡ್ರೆ ನೀವು ಇವತ್ತು ಒಳ್ಳೆ ಬ್ರ್ಯಾಂಡ್ದು 40,000 ರೂಪಾಯಿ ಇದೆ. ಜಪಾನ್ದು ಒಳ್ಳೆ ಬ್ರ್ಯಾಂಡು 40,000 ರೂಪಾಯಿ ಇದೆ. 37ರಿಂದ 40,000 ರೂಪಾಯಿ ಇದೆ, 42, 45 ಇದೆ, 50,000 ಬರುತ್ತೆ. ಅದರಲ್ಲಿ ಏನೇನೋ ಬಂದಿದೆ. ಇವ್ರ ಹತ್ರ ಒಂದು ಆವರೇಜ್ ಆ 40,000 ಬ್ರ್ಯಾಂಡ್ ಟಿವಿಯನ್ನ 10,000 ರೂಪಾಯಿ ಕೊಡ್ತಾನೆ, ಪ್ಲಸ್ 800 × 12. ಸೊ ಇನ್ನೊಂದು 10,000 ರೂಪಾಯಿ ಹಾಕೊಳ್ಳಿ. 20,000 ರೂಪಾಯಿ ಟಿವಿಗೆ ನಿಮಗೆ ಸೆಟಪ್ ಬಾಕ್ಸೇ ಬೇಡ. ಡಿಸ್ಕವರಿ ಟಿವಿಯಿಂದ ಹಿಡಿದು ಎಲ್ಲ, ನಿಮ್ಮ ಜಿ ಟಿವಿ, ನಿಮ್ಮ ಕನ್ನಡ ಟಿವಿ, ನನ್ನ ಯೂಟ್ಯೂಬ್ ಎಲ್ಲ ಬರುತ್ತೆ. ರವಿಶಂಕರ್ ಗುರುಜಿ ಪ್ರೋಗ್ರಾಮ್ ಅಂತ ಅಲ್ಲಿ ಓದ್ತಿದ್ರೆ ನಿಮ್ಗೆ ಜಿಯಿಂದ ಹಿಡಿದು, ಉದಯದಿಂದ ಹಿಡಿದು, ನನ್ನ ಹಳೆ ವಿಡಿಯೋಗಳು, ಈ ಟಿವಿಲಿ ಇದ್ದ ಕಾಲದಿಂದ ಹಿಡಿದು, ಕಸ್ತೂರಿ ಟಿವಿಯಲ್ಲಿ ಇದ್ದ ಕಾಲದಿಂದ ಹಿಡಿದು ಎಲ್ಲ ಬರುತ್ತೆ. ಸೆಟಪ್ ಬಾಕ್ಸೇ ಬೇಡ. ಇವೆಲ್ಲ ಅದೇನೋ ಮಾಡಿಟ್ಟಿದ್ದಾನೆ ಟೆಕ್ನಾಲಜಿ. ಈ ತರದ ಆವಿಷ್ಕಾರಗಳು, ಬಹುದೊಡ್ಡ ಟೆಕ್ನಾಲಜಿ ಆವಿಷ್ಕಾರಗಳು ನಡೀತವೆ. ಅಷ್ಟೇ ದೊಡ್ಡ ಪ್ರಪಾತಕ್ಕೂ ತಳ್ಳುತ್ತೆ, ಅಷ್ಟೇ ದೊಡ್ಡ ಕಳ್ಳತನ, ಗೊಟಾಲ, ಆನ್ಲೈನ್ ಫ್ರಾಡ್ಗಳಲ್ಲಿ ನೋಡಿ. ಶನಿ ಶುಕ್ರ ಬುಧ ಗುರು ವಿಚ್ ಇಸ್ ಕೇಂದ್ರದಲ್ಲಿರುವುದರಿಂದ ನಿಮ್ಮ ಪಾಸ್ವರ್ಡ್ಗಳು ಎಗರಿಸೋದೆ, ಇದೆಲ್ಲ ನಡೆಯುತ್ತೆ. ವೆರಿ 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 ಕೇರ್ಫುಲ್, ತುಂಬಾ ಕೇರ್ಫುಲ್. ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮುಳುಗುತ್ತೆ. ಆರ್ಥಿಕ NBFCಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ನಿಮ್ ಕುತ್ತಿಗೆಗೆ ಹಗ್ಗ ಇಟ್ಕೊಂಡೆ ಕುತ್ಕೋಬೇಕು. ನೀವು ಹಿಂಗೆ ಯಾರೋ ಗನ್ ಪಾಯಿಂಟ್ ಇಟ್ಟಾಗೆ ನಿಮ್ಗೆ ಯಾವಾಗ ಕೆಲಸದಿಂದ ತೆಗಿತಾರೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಬ್ಯಾಂಕ್ಗಳು ದಿವಾಳಿ ಹೇಳ್ತವೆ, ಇಲ್ಲ ಕೆಲಸನ ತೆಗಿತವೆ, ಆಟೋಮೇಷನ್ ಬರ್ತಕ್ಕಂಥದ್ದು ಆಗುತ್ತೆ. ಇದು ನಡೆಯುತ್ತವೆ. ಲಕ್ಸುರಿ ವೆಹಿಕಲ್ಸ್ ನ ಸೇಲ್ಸು, ಲಕ್ಸುರಿ ಫೋನ್ಸು, ಲಕ್ಸುರಿ ಟಿವಿಸು, ಲಕ್ಸುರಿ ಫ್ರಿಡ್ಜು, ಲಕ್ಸುರಿ ಫರ್ನಿಚರ್ಸು, ಆಂಟಿಕ್ ಐಟಮ್ಸು, ಆಂಟಿಕ್ ಪೇಂಟಿಂಗ್ಸು, ಈ ಒಂದು ತಾಮ್ರ, ಹಿತ್ತಾಳೆ, ಬಂಗಾರ, ಬೆಳ್ಳಿ, ಇವುಗಳಿಗೆ ಸಂಬಂಧಪಟ್ಟಂತ ವಸ್ತು, ಉತ್ಪನ್ನ, ಬಂಗಾರದ ವಸ್ತುಗಳು, ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟು. ಶನಿ ಯಸಾರದಲ್ಲಿ ಕುಜ ಇರೋದ್ರಿಂದ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ದುಡ್ಡು ಹಾಕಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹಾಕಿ, ಒಂದು ರೀತಿ ಬೇವು, ಕಾಡು ಬೇವು ಈ ತರದ್ ಹಾಕಿ ಬಿಡ್ತಕ್ಕಂಥದ್ದು ಮಾಡಿ, ತುಂಬಾ ಫಾರೆಸ್ಟ್ ಅಗ್ರಿಕಲ್ಚರ್ ತರ ಮಾಡ್ತೇವೆ. ಅಂದ್ರೆ ಅದರಲ್ಲಿ ತೀರಾ ದಿನ ಹೋಗಿ ನಾನು ಆ ಖರ್ಚು ಈ ಖರ್ಚು ಮಾಡ್ತೇನೆ, ಮೈಂಟೈನ್ ಮಾಡ್ತೇನೆ ಅನ್ನೋದಕ್ಕಿಂತ ಒಂದು ಹೈನುಗಾರಿಕೆ ಮಾಡಿ, ಇಲ್ಲವೇ ಈ ತರದ ಗಿಡಗಳನ್ನ ಹಾಕಿ ಬಿಡತಕ್ಕಂಥದ್ದು ಮಾಡಿ, ಆಯಿಲ್ ರಿಸರ್ವ್ಸ್, EV, ಸೋಲಾರ್, ಹೈಡ್ರೋಸೆಲ್ಸ್, ಚಿಪ್ ಮೇಕಿಂಗ್, ಬ್ಯಾಟ್ರಿ ಮೇಕಿಂಗ್ ಎಕ್ವಿಪ್ಮೆಂಟ್ಸ್, ಇಂಥವುಗಳಿಗೆ ಸಂಬಂಧಪಟ್ಟಂತದ್ರಲ್ಲಿ ಅದ್ಭುತ ನಡೀತದೆ. ಅದೆಲ್ಲದರ ಜೊತೆಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಒಂದು ರೆವಲ್ಯೂಷನ್ ನಡೆಯುತ್ತದೆ. ಶನಿ ಶುಕ್ರ ಪ್ರಬಲವಾಗಿರೋದ್ರಿಂದ ಕಸದಿಂದೆಲ್ಲ ರಸ, ಹಾಳಾಗಿರೋ ದೇವಸ್ಥಾನದ ಹೂಗಳೆಲ್ಲ ತಗೊಬಂದು ಅದರಲ್ಲಿ ಅಗರಬತ್ತಿ ಮಾಡ್ತಿದ್ದಾರೆ, ಬ್ಯೂಟಿಫುಲ್ ಆಗ್ತಿದ್ದಾರೆ. ಸ್ಕ್ರಾಪ್ ಇಂದ ಏನೇನೋ ಕವರ್ಗಳು ಮಾಡ್ತಿದ್ದಾರೆ ಬ್ಯೂಟಿಫುಲ್ ಆಗಿ, ಆ ತರದ್ದು. ಸೊ ಕಸದಿಂದ ರಸ ಮಾಡುವ, ಬಳಸುವ, ಮರುಬಳಕೆಯ ವಸ್ತುಗಳು, ವೇಸ್ಟ್ ಮ್ಯಾನೇಜ್ಮೆಂಟ್, ಇವುಗಳಲ್ಲಿ ಅದ್ಭುತವಾದಂತಹ ಉದ್ಯೋಗ ಸೃಷ್ಟಿಗಳಾಗ್ತವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುಧ ಬಂದು ಕುಜನ್ ಮನೆಯಲ್ಲಿ ಇರೋದ್ರಿಂದ ಕಂಡುಹಿಡಿಯೋದು, ಗುಪ್ತ ಇಲಾಖೆ, ಗುಪ್ತಚರ ಇಲಾಖೆ, ಈ CID ಇಲಾಖೆ, CBI ಇಲಾಖೆ, ಹ್ಯಾಕಿಂಗ್ ಇಲಾಖೆ, ಡೇಟಾ ಸೈನ್ಸ್, ಮೆಷಿನ್ ಲರ್ನಿಂಗ್. ಬುಧ ಕುಜನ್ ಮನೇಲಿ ಕುಳ್ತಿದಾನಲ್ವಾ, ಮೆಷಿನ್ಗಳು ಹೆಂಗ್ ಕೆಲಸ ಮಾಡುತ್ತೆ, ಡೇಟಾ ಹೆಂಗ್ ಕೆಲಸ ಮಾಡುತ್ತೆ, ಪ್ರಾಜೆಕ್ಟ್ಗಳು ಹೆಂಗ್ ಮಾಡೋದು, ಪ್ಲಾನಿಂಗ್ ಹೆಂಗ್ ಮಾಡೋದು, ಆಮೇಲೆ ಸೈಂಟಿಫಿಕ್ ರಿಸರ್ಚ್, ಮೆಡಿಕಲ್ ರಿಸರ್ಚ್ ಫೌಂಡೇಶನ್. ಮೆಡಿಕಲ್ ಲೈನ್ ಅಂತೂ ತುಂಬಾ ದೊಡ್ಡ ಬೂಮ್ ಆಗುತ್ತೆ. ಆ ಲೈನ್ ಅಲ್ಲಿ ನರ್ಸ್ ಇರ್ಬೋದು, ಕಾಂಪೌಂಡರ್ ಇರ್ಬೋದು, ಫಾರ್ಮಸ್ಯೂಟಿಕಲ್ ಲೈನ್ ಇರ್ಬೋದು, 1 ಗ್ರಾಮ್ ಮೆಡಿಸನ್ ಅಂತೆಲ್ಲ ಮನೆಗೆ ಡೈರೆಕ್ಟ್ ಡೆಲಿವರಿ ಕೊಡ್ತಾರಲ್ವಾ, ಆ ತರದ ಲೈನ್ ಇರ್ಬೋದು. ಇವುಗಳಲ್ಲೂ ಕೂಡ ಬೂಮ್ ಆಗತಕ್ಕಂಥದ್ದಾಗುತ್ತೆ. ಸೊ ಅಂಥವುಗಳಲ್ಲಿ ಉದ್ಯೋಗದಲ್ಲಿ ಪ್ರಯತ್ನ ಮಾಡತಕ್ಕಂಥ ಒಂದು ಬದಲಾವಣೆ ಮಾಡಿ,
ಚಿಕ್ಕ ಚಿಕ್ಕ ಮೆಸ್ಸುಗಳು ಶುರುವಾಗ್ತವೆ, ಮನೆ ಊಟ ಶುರು ಆಗ್ತಕ್ಕಂಥದ್ದಾಗುತ್ತೆ. ಕಸೂತಿ ಕೆಲಸ ಪ್ರತಿಯೊಬ್ಬ ಸ್ತ್ರೀ ಕಲಿತಾಳೆ, ಪ್ರತಿಯೊಬ್ಬ ಮನೆಯ ಸ್ತ್ರೀಗೆ ಒಂದು ಆದಾಯ ಶುರುವಾಗುತ್ತೆ ಮಕ್ಕಳೇ. ನಿಮಗೆ ಒಂದು ಟ್ಯೂಷನ್, ಒಂದು ಕೋಚಿಂಗು, ಒಂದು ಡಾನ್ಸ್ ಕ್ಲಾಸು, ಒಂದು ಮ್ಯೂಸಿಕ್ ಕ್ಲಾಸು, ಇಲ್ಲ ಮನೇಲೆ ಕುತ್ಕೊಂಡು ಒಂದು ರೀಲ್ಸ್ ಮಾಡೋದು, ಅದರಲ್ಲೇ ಅರ್ನ್ ಮಾಡ್ತಕ್ಕಂಥದ್ದು, ಅಡಿಗೆ ಮಾಡೋದು ತೋರಿಸೋದು, ಬೇರೆ ಬೇರೆ ಕ್ಷೇತ್ರಗಳು ತೋರಿಸೋದು, ಟ್ರಾವೆಲ್ಸ್ ಬುಕ್ ಮಾಡೋದು. ವರ್ಕ್ ಫ್ರಮ್ ಹೋಮ್ ಕೆಲಸಗಳು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತವೆ. ವರ್ಕ್ ಫ್ರಮ್ ಹೋಮ್ ಟೆಕ್ನಾಲಜಿ ಇರ್ಬೋದು, ಚಾಟ್ GPT ಅಲ್ಲಿ ತುಂಬಾ ದೊಡ್ಡ ರೆವಲ್ಯೂಷನ್ಗಳು ನಡೀತಕ್ಕಂಥದ್ದಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಕ್ಕಾಬಟ್ಟೆ ಪ್ಲಾನಿಂಗ್, ಪ್ರೊಜೆಕ್ಷನ್, ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಇದಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಬಹುದೊಡ್ಡ ರೆವಲ್ಯೂಷನ್ ಆಗುತ್ತೆ. ಇಂಜಿನಿಯರಿಂಗ್ ಸೆಕ್ಟರ್ ಬುಧ ಕುಜನ್ ಮನೆಯಲ್ಲಿರೋದನ್ನ ಹಿಂಗೆ ಕಟ್ಟ ಹಾಕುತ್ತೆ. ಕಂಪ್ಯೂಟರ್ ಸೆಕ್ಟರ್, ತುಂಬಾ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಒಂದು ದೊಡ್ಡ ಕದಲಿಕೆ ಶುರು ಆಗುತ್ತೆ. ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಹೊಡೆತ ಬೀಳುತ್ತೆ. ತುಂಬಾ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಸಾಲ ಕೊಟ್ಟಿದ್ರೆ ಹೊಡೆತ ಬೀಳುತ್ತೆ. ರಿಯಲ್ ಎಸ್ಟೇಟ್ ಹೆಸರಲ್ಲಿ ಸಾಲ ತಗೊಂಡಿದ್ರೆ ತೀರ್ಸಕ್ಕಾಗದೆ ಒದ್ದಾಟ ಬೀಳುತ್ತೆ. ವೆರಿ ಕೇರ್ಫುಲ್. ಯಾವ ಸೆಕ್ಟರ್ಲಿ ಸೆಗಮೆಂಟ್ ಅಲ್ಲಿ ಕೆಲಸ, ಕಾರ್ಯ, ಉದ್ಯೋಗ, ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ಹೇಳಿದ್ದೀನಲ್ವಾ. ಪೊಲೀಸ್ ಇಲಾಖೆ ಡ್ರೈವರ್ಸು ಗುತ್ತಿಗೆ ಮೇಲೆ ತಗೋತಾರೆ, ಎಲೆಕ್ಟ್ರಿಸಿಟಿ ಬೋರ್ಡ್ ಗುತ್ತಿಗೆ ಮೇಲೆ ತಗೋತಾರೆ. ಸೊ ಅಲ್ಲೆಲ್ಲ ಗೌರ್ಮೆಂಟ್ ಜಾಬ್ ಇಲ್ಲ. ಸೂರ್ಯ ಹೇಳ್ಕೊಳಕ್ಕಷ್ಟೇ. ಗೌರ್ಮೆಂಟ್ ಡೇಟಾನಲ್ಲಿ ಗೌರ್ಮೆಂಟ್ ಜಾಬ್ಸ್ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಾರೆ. ಖಂಡಿತ ಮಾಡೋಲ್ಲ, ಕೊಡಲ್ಲ. ಅವರು ಕೊಡಕ್ ದುಡ್ಡಿಲ್ಲ. ಇನ್ನೆಲ್ಲಿ ನಿಮ್ಮನ್ನ ರಿಕ್ರೂಟ್ ಮಾಡೋದು? ಕೆಲವೊಂದು ಕೀ ಪೋಸ್ಟ್ ಇಲ್ಲ ಅಂದ್ರೆ ಗುರು ವಕ್ರ ಅಲ್ವಾ, ಅದೆಲ್ಲ ನಡೀತದೆ. ಅದಕ್ಕೋಸ್ಕರ ಬೇಕಾದ್ರೆ ಏನೋ ಒಂದು ಮಾಡ್ತಾರೆ. ಶಿಕ್ಷಕರುಗಳ ಕೊರತೆ ಆಗುತ್ತದೆ. ಗುರು ವಕ್ರ. ಶಿಕ್ಷಕನಿಗೆ ನಾಲೆಜ್, ಶಿಕ್ಷಕರಿಗೆ ತರಬೇತಿ ಕೊಡಬೇಕು, ಸರಿಯಾದ ಪ್ರಾಪರ್ ಟ್ರೈನಿಂಗ್, ದಾರಿ ತೋರಿಸೋ ಗುರುವನ್ನೇ ಇವ್ರು ಎಂತಂತದ್ದು ನೋಡಿ. ಡಾಕ್ಟ್ರುಗಳೇ 8ನೇ ಕ್ಲಾಸ್ ಓದಿರೋನು ಡಾಕ್ಟ್ರುಗೆ ಮಾಡ್ತಿದ್ದಾನೆ ಅಂದ್ರೆ ಅವನು ಇನ್ನೆಂತ ಒಂದು ಸರ್ಟಿಫಿಕೇಟ್ಗಳ ಘೋಟಾಲ ನಡೆದಿದೆ ಲೆಕ್ಕ ಹಾಕಿಕೊಳ್ಳಿ. ದಟ್ಸ್ ವಿಲ್ ಹ್ಯಾಪನ್. ವೆರಿ ಕೇರ್ಫುಲ್. ಇನ್ನಷ್ಟಿದೆ. ರಾಶಿಯಾಂತರ್ಗತವಾಗಿ, ನಕ್ಷತ್ರಾಂತರ್ಗತವಾಗಿ ತಿಳಿಸೋಣಂತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬ್ಯಾಂಕಿಂಗ್ ಹಗರಣಗಳು ನಡೀತವೆ ಅಂತ ಹೇಳಿದ್ನಲ್ಲ ನೋಡಿ. ಇತ್ತೀಚೆಗೆ ಒಂದು 6,000 ಕೋಟಿಯ ಹಗರಣ ಕೋಲ್ಕತ್ತಾದಲ್ಲಿ ಒಬ್ಬನನ್ನ ಸಂಜಯ್ ಸುರೇಖಾ ಅಂತ ಅರೆಸ್ಟ್ ಮಾಡ್ತಾರೆ. 16 ಬ್ಯಾಂಕ್ಗಳಲ್ಲಿ ಘೋಟಾಲ ಮಾಡಿಟ್ಟಿದ್ದಾನೆ ಅವನು. ಲೆಕ್ಕ ಇಲ್ಲ ಪಕ್ಕಲ್ಲ. ಈ ತರದ್ದು 10 ಬರ್ತವೆ. 10 ಬರ್ತವೆ. ಶ್ರೀರಾಮಚಂದ್ರ. ಮೊನ್ನೆ ಯಾರೋ ED ಹೆಸರಿನಲ್ಲಿ ರೈಡ್ ಆಗುತ್ತೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾರೆ ಬರ್ದಿಟ್ಬಿಟ್ಟು. ನಮ್ಗೆ ಅವಮಾನ ಆಯ್ತು. ಯಾರು ಸರಿ ಯಾರು ಸತ್ಯ ನಿಮಗ್ ಗೊತ್ತಿದೆ, ದೇವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಈ ಕಲಿಯುಗ ಹಾಗೆ. ಸತ್ಯವಂತರೆಲ್ಲ ತಪ್ಪಿ ಹೋಗ್ತಾರೆ, ಬಚ್ಚಿಟ್ಕೋತಾರೆ, ಹೊರಗಡೆ ಬರಲ್ಲ. ಗುರು ವಕ್ರ ಕುತ್ಕೋಬಿಡ್ತಾನೆ. ನಮ್ಗೆ ಯಾಕಪ್ಪ ಬೇಕು? ನಾವು ಮಾತಾಡಿ ಯಾಕಪ್ಪ ಕೆಟ್ಟವರಾಗೋದು, ನಾವು ಹೇಳಿ ಯಾಕೆ ಕೆಟ್ಟವರಾಗೋದು? ನನ್ಗೆ ಅದೇ ಹೇಳ್ತಿರೋದು ತುಂಬಾ ಜನ. ಬೇಡ ಗುರುಗಳ, ಇದೆಲ್ಲ ಹೇಳ್ಬೇಡಿ, ಯಾರೇನಾದ್ರೂ ಹಾಕೊಳ್ಳಿ, ಅವ್ರವ್ರು ಬಡ್ದಾಡ್ಕೊಳ್ಳಿ, ನಿತ್ಯ ಜ್ಯೋತಿಷ್ಯ ಬಿಟ್ಬಿಡಿ. ಇಲ್ಲ ಮಕ್ಕಳೇ, ನಿತ್ಯ ನಡೀತಿರುವ ಈ ಗ್ರಹಗಳ ಪರಿಚ್ಛೇದದಿಂದ ಮನುಷ್ಯ ಎಷ್ಟು ವಾಲ್ತಾನೆ, ಬದಲಾಗ್ತಾನೆ, ಪ್ರಕೃತಿ ಎಷ್ಟು ಮುನಿಸ್ಕೋತಾಳೆ, ಇದೆಲ್ಲ ತಿಳಿಸ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಮನ್ನಲ್ಲೊಂದು ಎಚ್ಚರಿಕೆ, ಹುಷಾರಾಗಿರಿ ಅಂತ. ಅದಕ್ಕೆ ಮೇಲೆ ದೈವಿಚ್ಛ. ಮೇಷರಾಶಿ. ವಿಶೇಷವಾಗಿ ಪೂರ್ವ ಫಾಲ್ಗುಣಿ ನಕ್ಷತ್ರ. ಚಂದ್ರ ಶುಕ್ರನ ಸಾರದಲ್ಲಿದ್ದು ಶುಕ್ರ ಕೇಂದ್ರದಲ್ಲಿರೋದ್ರಿಂದ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಹೋಟೆಲ್, ಟ್ರಾವೆಲ್, ವೆಹಿಕಲ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ವೃಷಭ ರಾಶಿ. ವಿಶೇಷವಾಗಿ ಸುಖಕಾರಕ. ಸುಖದಲ್ಲಿ ಭೋಗಸ್ಥಾನದಲ್ಲಿರೋದ್ರಿಂದ ಭೋಗಂ, ಭೋಗದ ವ್ಯಾಪಾರ, ಹಣ್ಣು, ಹೂವು, ಅಲಂಕಾರ, ಸ್ತ್ರೀಯರು, ಡಾನ್ಸು, ಕುಡಿತ, ಮೋಜು, ಮಸ್ತಿ, ಟ್ರಾವೆಲ್ಸು, ಟೂರ್ಸು, ಏರ್ಲೈನ್ಸು, ಕೆಸಿನೋ, ಇಂಥವುಗಳಲ್ಲಿ ಕೆಲಸ, ಸ್ತ್ರೀಯರಿಗೆ ಸಂಬಂಧಿತ ಕೆಲಸ, ಗಾರ್ಮೆಂಟ್ಸು, ಬಟ್ಟೆ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಎಂಥದಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಜ್ಯೋತಿಷ್ಯ ವೃತ್ತಿ, ಅದ್ಭುತವಾದಂಥ ಪ್ರಗತಿಯೇ. ಮಿಥುನ ರಾಶಿ.
ಖರ್ಚಿನ ದಿನ ಅಷ್ಟೇ. ಒಡ ಹುಟ್ಟಿದವ್ರಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ. ಹೊಸ ವರ್ಷ ಬರ್ತಿದೆ, ಸುಮ್ಮನೆ ಗುರುಗಳೇ ನಾವು ಟ್ರಿಪ್ ಎಲ್ಲ ಬುಕ್ ಮಾಡಬೇಕು, ಪಟ ಆಗಲ್ಲ, ನೀವೇನೋ ಹೇಳ್ಬೇಡಿ. ಬ್ಯಾಂಕಾಕ್ ಹೋಗ್ಬೇಕು, ಸಿಂಗಾಪುರ್ ಹೋಗ್ಬೇಕು, ಶಿಪ್ಪಲ್ಲೇ ಸುತ್ತಬೇಕು, ಗೊತ್ತಾ ನಾವು? ಫುಲ್ಲು ಅದಕ್ಕೆಲ್ಲ ಖರ್ಚಿಗೆಲ್ಲ ದುಡ್ಡು ಬರುತ್ತೆ. ಖರ್ಚಿನ ಮನೆ ಅದು. ಮೀನ ರಾಶಿ ನಿಮಗ್ ಗೊತ್ತಿಲ್ಲ. ಶನಿ ಅಲ್ಲಿಗೆ ಬಂದಾಗ ವಿಪರೀತ ಖರ್ಚು ಕೊಡ್ತಾನೆ, ಇಲ್ಲಿದ್ ಖರ್ಚು ಕೊಡ್ತಾನೆ, ಖರ್ಚು ಮಾಡ್ಬಿಟ್ಟು ಬೇಕುತ್ತಾ ನನ್ಗೆ ಅದು ಅಂತ ತಗೊಂಡೋಗ್ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋದೆ. ನಿಮ್ಗೆ ಗೊತ್ತಿಲ್ಲ, ಒಂದು ದೊಡ್ಡ ಕೇಸ್ ನಡೆಯುತ್ತೆ. ವೀಸಾ ಹಾಗೂ ಮಾಸ್ಟರ್, ಪ್ರಪಂಚವನ್ನು ಆಳುತ್ತಿರುವ ಕ್ರೆಡಿಟ್ ಕಾರ್ಡ್ಗಳ ಬಹುದೊಡ್ಡ ಅಧಿಪತಿಗಳು ಇವರಿಬ್ಬರೇ. ನಮ್ಮ ಹತ್ರ ವೀಸಾ ಇರುತ್ತೆ, ಇಲ್ಲ ಮಾಸ್ಟರ್. ಹೆಸರಿಗೆ ICICI ಬ್ಯಾಂಕು, ಹೆಸರಿಗೆ HDFC, ಹೆಸರಿಗೆ ಇನ್ನೊಬ್ಬ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇದ್ರ ಹಿಂದ್ಗಡೆ ಒಬ್ಬ ವೀಸಾ ಇರ್ತಾನೆ, ಇಲ್ಲ ಇನ್ನೊಬ್ಬ ಮಾಸ್ಟರ್ ಇರ್ತಾನೆ. ಆಯ್ತು, ಅವ್ರೆಲ್ಲರಿಗೂ ಮೀರಿದವನು ಇನ್ನೊಬ್ಬ ಇದ್ದಾನೆ, ಅಮೇರಿಕನ್ ಎಕ್ಸ್ಪ್ರೆಸ್. ಅವನದೊಂದು ಕಾರ್ಡ್ ಇದೆ. ಆ ಕಾರ್ಡ್ ಫೀಸ್ 8 ರಿಂದ 10 ಲಕ್ಷ. ಆ ಕಾರ್ಡ್ ಎಲ್ರಿಗೂ ಕೊಡೋದಿಲ್ಲ, ಅದು ಸಮಥಿಂಗ್ ಲಕ್ಸುರಿ ಕಾರ್ಡ್ ಅಂತ ಹೇಳ್ಬಿಟ್ಟು. ಈಗ ಟೈಮ್ಸ್ ಅವರು, ICICI ಅವರು ಕೂಡ ಸೇರ್ಕೊಂಡು ಒಂದು 20,000 ಅದು ಕಾರ್ಡ್ ವ್ಯಾಲ್ಯೂ ವರ್ಷಕ್ಕೆ ಅಂತ ಹೇಳ್ಬಿಟ್ಟು. ಸೊ ಏನೇನೋ ಫೆಸಿಲಿಟಿ ಇದೆ ಅಂತ ಇಟ್ಕೊಳ್ಳಿ, ಇರ್ಲಿ. ಅದಾದ್ಮೇಲೆ ಈ ವೀಸಾ ಮಾಸ್ಟರ್ನ ಜಡ್ಜ್ ಸಾಹೇಬ್ ಕೇಳ್ತಾರೆ, ಮೊನಾಪಲಿ ಎಷ್ಟಿದೆ ಅಂದ್ರೆ, ಇವನ 50 ರೂಪಾಯಿ ಕದೀತಾನೆ, ಇವನ 50 ರೂಪಾಯಿ ಕದೀತಾನೆ. ಒಂದು ದಿನ ನೀವು ಆ ಕ್ರೆಡಿಟ್ ಕಾರ್ಡ್ದು ದುಡ್ಡು ಕಟ್ಟಿಲ್ಲ ಅಂದ್ರೆ ಪೆನಾಲ್ಟಿ, ಬಡ್ಡಿ, ಇನ್ನೊಂದು 50% ಪ್ರತಿಯೊಬ್ಬ ಗ್ರಾಹಕನ ಹತ್ರನೂ ಎಕ್ಸ್ಟ್ರಾ ತಗೋತಿದ್ದಾರೆ. ನೀವು ನಂಬಲ್ಲ. ಫಸ್ಟ್ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಮುರಿದು ಬಿಸಾಕಿ ಬ್ಯಾಂಕ್ಗೆ ಹೋಗಿ ಸರೆಂಡರ್ ಮಾಡಿ. ಬೇಡವೇ ಬೇಡ. ಸ್ನೇಹಿತನ ಹತ್ರ 1,000 ರೂಪಾಯಿ ಬಡ್ಡಿಗೆ ತಗೊಂಡು ಅವನ ಹತ್ರ ಬೈಸ್ಕೊಳ್ಳೋಣ, ಕೊಡ್ತೀನೋ ಆಮೇಲೆ ಅಂದ್ರೆ ಸ್ನೇಹಿತನೇ 1,000 ರೂಪಾಯಿ ತಗೊಳ್ಳೋಣ, ಎಮರ್ಜೆನ್ಸಿ ರೇ, ಒಂದು ಗೂಗಲ್ ಪೇ ಮಾಡಿ, ಹೆಂಗು UPI ಇದೆ. ಹೆಂಡತಿ ಹತ್ರ ಕೇಳ್ಬಿಡೋಣ, ಅತ್ತೆ ಹತ್ರ ಕೇಳ್ಬಿಡೋಣ, ಮಗಳ ಹತ್ರ ಕೇಳ್ಬಿಡೋಣ. ಈ ವೀಸಾ ಮಾಸ್ಟರ್ ಕ್ರೆಡಿಟ್ ಕಾರ್ಡ್ಗಳಿದೆ ಎಲ್ಲ ಮಕ್ಕಳೇ, ನಿಮ್ ಕಾಲಕ್ಕೆ ಬೀಳ್ತಾನೆ, ನಿಮಗೆ ಗೊತ್ತಿಲ್ಲ. ದೇ ಆರ್ ಲೂಟಿಂಗ್. ಇಡೀ ವಿಶ್ವದ ಕಂಟ್ರೋಲ್ ಅವ್ರ ಇಬ್ಬರ ಕೈಯಲ್ಲಿದೆ. ದೇ ಆರ್ ಅನ್ಬಿಲೀವಬಲ್ ಕಂಟ್ರೋಲ್. ಎಸ್, ನೀವು ನಂಬಲ್ಲ. ನಿಮ್ಗೆ ಇದ್ರ ಬಗ್ಗೆ ಆಳನೇ ಗೊತ್ತಿಲ್ಲ. ನೀವು ನೋಡಿರೋದು ಬಾವಿ, ಅವ್ರ ಸಮುದ್ರ ಅಲ್ಲ ಮಕ್ಕಳೇ, ಸಾಗರದ ಆಪೋಷಣ ತಗೊಳ್ಳೋಷ್ಟು ಮಟ್ಟಕ್ಕೆ ಬೆಳೆದು ನಿಂತೆ. ಇಡೀ ಅಮೆರಿಕದ 98% ಜನರು ಅವರ ಹಂಗಲ್ ಬಿದ್ದಿದ್ದಾರೆ, ಅವ್ರ ಸಾಲದಲ್ಲಿದ್ದಾರೆ ಅಂತ ನಂಬ್ತೀರಾ? ಇಡೀ ವಿಶ್ವದ 800 ಕೋಟಿ ಜನರಲ್ಲಿ 800 ಕೋಟಿ ಜನರು ಕೂಡ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದಾರೆ. ಅವರೆಲ್ಲರೂ ಅವ್ರ ಸಾಲದ ಹಂಗಲ್ಲಿದ್ದಾರೆ. ಅದಕ್ಕೆ ಪ್ರಾಸೆಸಿಂಗ್ ಫೀ, ಲೇಟ್ ಫೀ, ಇಂಟ್ರೆಸ್ಟ್ ಫೀ ಲೆಕ್ಕ ಹಾಕೊಳ್ಳಿ. ರಾಮಚಂದ್ರ ದೇ ಆ ತಿಮಿಂಗಲ ಅಲ್ಲ ಅವರು. ಈ ಮನು ಚರಿತ್ರೆ ನಮ್ಮದು ಓದಬೇಕಾದ್ರೆ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಒಂದು ಬರುತ್ತಲ್ವಾ, ಅಂಥದೊಂದು ಮೀನುಗಳು ಇವರಿಬ್ರು. ನಮಗ್ ಗೊತ್ತೇ ಇಲ್ಲ. ಅವ್ರಗಳ ಜೊತೆಲಿ ಸೇರ್ಕೊಂಡು ಈ ಕಳ್ಳರುಗಳ ಸಂತೆನೂ ಸೇರ್ಕೊಂಡು ಬಿಟ್ಟಿದ್ದಾವೆ. ನಮ್ಮ ಬ್ಯಾಂಕ್ಗಳು ಇನ್ನೊಂದು, ಈ ಕಾರ್ಡ್ ಕೊಡ್ತೀನಿ, ಆ ಕಾರ್ಡ್ ಕೊಡ್ತೀನಿ. ಕ್ರೆಡಿಟ್ ಕಾರ್ಡ್ ಸುದ್ದಿಗೆ ಹೋಗ್ಬೇಡಿ, ಗುರುವಕ್ರ ಮುಳುಗ್ತೀರಿ. ನಿಮ್ಮಿಷ್ಟ. ಅದನ್ನ ಬೇರೆ ಅವನು ಯಾರೋ ಸಿಬಿಲ್, ಟೋಪಿ ಸಿಬಿಲ್ ಅಂತ ಒಬ್ರು ಇಟ್ಟಿದ್ದಾರೆ. ನಮ್ಮ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾವು ಕಟ್ಟಿ ಎಲ್ಲೋ ಒಂದು 10 ರೂಪಾಯಿ ಕಟ್ಟಿಲ್ಲ, ಮಿಸ್ ಆಗಿದೆ ಅಂದ್ರೆ ಸಿಬಿಲ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ನಾಟ್ ಪೇಡ್ ದಟ್ 10 rupees with the penalty 2,400 rupees 72 rupees 50 paise ಆಗಿದೆ ಅಂತ ಬರುತ್ತೆ. 10 ವರ್ಷಕ್ಕೊಬ್ಬ ನನ್ನ ಸ್ನೇಹಿತನಿಗೆ. ನನ್ನ ಸ್ನೇಹಿತ ಅಲ್ಲ, ನಮ್ಗೆ ಗೊತ್ತಿಲ್ಲ. ಇದೆಲ್ಲರದು ಇದ್ರಲ್ಲೂ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ರಿ ಅಂದ್ರೆ ಬಂತು, ಅದು ಇಮಿಡಿಯೇಟ್ ರಿಫ್ಲೆಕ್ಟ್. ಅವನು ಸಿಬಿಲ್, ಇವನು ನಮ್ಮ ಸಾಲ, ನಮ್ಮ ವ್ಯಕ್ತಿತ್ವ, ನಮ್ಮ ಎತ್ತರ, ನಮ್ಮ ಇದನ್ನೆಲ್ಲ ಇವನು ನಿರ್ಧಾರ ಮಾಡ್ತಾನೆ. ಅವನು ಪ್ರೈವೇಟ್. ನಮ್ಮಪ್ಪ ಕೇಳಿ ಒಪ್ಪನ ಸಾಲ, ನಮ್ ಗೌರ್ಮೆಂಟ್ ಕೇಳಿ ಒಪ್ಲಿ. ಇವನು ಡಿಸೈಡ್ ಮಾಡೋದಕ್ಕೆ ನಮ್ ತಗೊಳ್ಳೋ ಸಾಲ ಕೊಡೋ ಇದು ಅದೇನೋ ಒಂದು ಪ್ರತ್ಯೇಕ ಇದಂತೆ. ಇದೆಲ್ಲ ನಡೀತಿದೆ ಮಕ್ಳು. ಫಸ್ಟ್ ಕ್ರೆಡಿಟ್ ಕಾರ್ಡ್ ನಿಮ್ ಬ್ಯಾಂಕ್ ಹೋಗಿ ಸರೆಂಡರ್ ಮಾಡ್ಬಿಟ್ಟು ಲೆಟ್ರ್, 2 ಲೆಟರ್ ತಗೊಂಡೋಗಿ, 1 ಲೆಟರ್ ನೀವು ಇಟ್ಕೊಳ್ಳಿ. ಈ ಬ್ಯಾಂಕ್ ಅವ್ರು ದೊಡ್ಡ ಕಳ್ಳರು. ಇದು ಒಂದು ಹೇಳ್ಕೊಡ್ತೀನಿ ನೋಡಿ. ನನ್ನ ಅಕೌಂಟ್ ಕ್ಲೋಸ್ ಮಾಡಿ ಅಂದ್ರೆ ಮಾಡೋಲ್ಲ. ನಿಮಗೊಂದು ಲಿಮಿಟ್ ಇರುತ್ತೆ. ಈ ಲಿಮಿಟ್ ಮೇಲೆ ನೀವು ದುಡ್ಡು ಮೇಂಟೈನ್ ಮಾಡಿಲ್ಲ ಅಂದ್ರೆ ಪ್ರತಿ ತಿಂಗಳು ಪೆನಾಲ್ಟಿ ಆಗ್ತಾನೆ. ನಿನ್ ಸವಾಸನೆ ಬೇಡ. ಹೋಗ್ಬಿಟ್ಟು ನಮ್ದು 20,000 ಇಟ್ಟಿದ್ರೆ ಮಾತ್ರ, 50,000 ಇಟ್ಟಿದ್ರೆ, 5,000 ಇಟ್ಟಿದ್ರೆ, ಇದೆಲ್ಲ 1 ರೂಪಾಯಿ ಬೈ ಮಿಸ್ ಆಯ್ತು ತಗೊಳ್ಳಿ, ಅದಕ್ಕೆ ಮಿನಿಮಲ್ ಅಕೌಂಟ್ ಬ್ಯಾಲೆನ್ಸ್ ಇಲ್ಲ ಅಂತ ಚಾರ್ಜಸ್ ಆಗ್ತಾನೆ. ಅದರಿಂದ ಲೆಟ್ರ್ ಇಟ್ಕೊಂಡು ಹೋಗಿ. ಏನೇ ಮಾಡಿದ್ರು ಬ್ಯಾಂಕ್ಗೆ 2 ಲೆಟ್ರ್. 1 ಲೆಟ್ರ್ ಅವ್ರು ಕೊಟ್ಟು ಸೈನ್ ಹಾಕಿ, ಸೀಲ್ ಹಾಕಿ ನೀವು ತಗೊಬನ್ನಿ. ಇನ್ನೊಂದು ಸೈನ್ ಹಾಕಿ, ಸೀಲ್ ಹಾಕಿ ನೀನು ಇಟ್ಕೊಂಡಿರು. ನಾಳೆ 15 ದಿನದಲ್ಲಿ ರಿಸಲ್ವ್ ಆಗ್ಲಿಲ್ಲ ಅಂದ್ರೆ ಬರ್ತೀನಿ, ನಿನ್ನ ಕನ್ಸ್ಯೂಮರ್ ಕೋರ್ಟ್ಗೆ ಎಳಿತೀನಿ ಅಂದ್ರೆ ಅವನು ಹುಚ್ಚೆ ಮಾಡ್ಕೊತಾನೆ. ಐ ಆಮ್ ಟೀಚಿಂಗ್ ಯು ದ ನಾನ್ ಸೆನ್ಸಸ್.
ಬ್ಯಾಂಕುಗಳು ಹಗಲು ದರೋಡೆ ಮಾಡುತ್ತಿರುವುದು ಹೀಗೆಯೇ. ನೆನ್ಪಿಟ್ಕೊಳ್ಳಿ, ಹೀಗೆಯೇ. ನಂಬಬೇಡಿ, ನಂಬಬೇಡಿ, ನಂಬಬೇಡಿ. ಜಾಗರೂಕತೆ. ಕ್ರೆಡಿಟ್ ಕಾರ್ಡ್ ಫಸ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆದ್ರೆ ಲೆಟ್ರು ನಿಮ್ಮ ಹತ್ರ ಒಂದು ಕಾಪಿ ಇರಬೇಕು. ಇದು ಬ್ಯಾಂಕ್ ಅಧಿಕಾರಿ ನನಗೆ ಇಷ್ಟು ಹೇಳ್ಕೊಡೋ, ನಾನೇ ಒಂದು 4 ಸರಿ ಟೋಪಿ ಬಿದ್ದಿದ್ದೀನಿ. ಇಲ್ಲ ಸರ್, ಆ ಲೆಟ್ರೇ ಇಲ್ಲ ನಮ್ಮ ಹತ್ರ, ನೀವು ಯಾರು ಕೊಟ್ಟೋ ಗೊತ್ತಿಲ್ಲ. ಇವ್ರ ಮನೆ ಬಂಗಾರ ಆಗುವಾಗ ಇವರು ಕಾಂಟ್ರಾಕ್ಟ್ ಲೇಬರ್ಸ್ನ ಇಟ್ಕೋತಾರೆ ಬ್ಯಾಂಕಲ್ಲಿ. ಯಾವಾಗ ಎಲ್ಲಿ ಬಿಡಿಸ್ತಾರೋ, ಯಾವ ಬ್ರಾಂಚ್ಗೆ ಹಾಕ್ತಾರೋ, ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ, ಈ ತರ ಮಾಡ್ತಾರೆ. ಆಲ್ ಹ್ಯಾಪನಿಂಗ್. ವೆರಿ ಕೇರ್ಫುಲ್. ಬ್ಯಾಂಕ್ ಹತ್ರ ಹೋದ್ರೆ ಒಂದು ಲೆಟರ್ ಇರ್ಲಿ, ನಿಮ್ಮ ಹತ್ರ ಒಂದು ಕಾಪಿ ಇರ್ಲಿ ಬರ್ಸ್ಕೊಂಡಿರೋದು. ಎಲ್ಲದಕ್ಕೂ ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾವ ಡಿಪಾರ್ಟ್ಮೆಂಟ್ ಹೋದ್ರು, ನಾಟ್ ಓನ್ಲಿ ಬ್ಯಾಂಕ್, ಗಿವ್ ಮಿ ಒನ್ ಕಾಪಿ, ಸೀಲ್ ಅಂಡ್ ಸೈನ್ ವಾಟ್ ಐ ಹ್ಯಾವ್ ಗಿವನ್ ಕಾಪಿ, ಒಂದು ಜೆರಾಕ್ಸ್, ಒಂದು ಸೀಲ್ ಸೈನ್ ಹಾಕ್ಬಿಟ್ಟು ಕೊಡಪ್ಪ. ಡಾಕ್ಯುಮೆಂಟೆಡ್. ಗುರು ವಕ್ರ. ಡಾಕ್ಯುಮೆಂಟೇಶನ್ ಇಲ್ಲ ಅಂದ್ರೆ ಪ್ರತಿ ಹೆಜ್ಜೆಲ್ ನೀವು ಸೋಲ್ತೀರ. ಪ್ರತಿ ಹೆಜ್ಜೆಲು ನನ್ಗಾಗಿದೆ. ಈಗ ಡಾಕ್ಯುಮೆಂಟ್ ಇಲ್ಲದೆ ಒಬ್ಬ ವ್ಯಕ್ತಿಗೆ ದುಡ್ಡು ಹಾಕಿ, ನಂಗೆ ಚೆಕ್ ಕೊಟ್ಟಿದ್ದಾನೆ, ಹಾಕ್ಬೇಡಪ್ಪ ದುಡ್ಡು ಹಾಕ್ತೀನಿ, ಚೆಕ್ ಆಮೇಲೆ ಕೊಡಂದ್ರೆ ಬಂದ್ ಕೊಡ್ತೀನಿ ಅಂತ ಒಂದು ದುಡ್ಡು ತಗೊಂಡು ಕೇಸ್ ಹಾಕಿದ್ದಾನೆ. ದಿಸ್ ಇಸ್ ಹೌ ದ ಪೀಪಲ್. ಗುರು ವಕ್ರ. ನೆನ್ಪಿಟ್ಕೊಳ್ಳಿ. ವೆರಿ ಕೇರ್ಫುಲ್. ಮಿಥುನ ಅಲ್ಲ, ಎಲ್ಲಾರ್ಗು ಹೇಳ್ತಿದ್ದಾನೆ, ವೆರಿ ಕೇರ್ಫುಲ್. ಇನ್ನು ಕರ್ಕಾಟಕ ರಾಶಿ. ಸೂಪರ್, ಚೆನ್ನಾಗಿದೆ. ಶುಕ್ರ ಕೇಂದ್ರದಲ್ಲಿ. ಮದುವೆ, ಮುಂಜಿ, ಖುಷಿ, ಕುಟುಂಬ, ಓಡಾಟ, ಸುತ್ತಾಟ, ಆನಂದ, ಅಭಿರಾಮಿಯ ನಿಮಗೆ ಇವತ್ತು ಅಂಥದ್ದೊಂದು ಆನಂದ, ಖುಷಿ. ಕಲಾ ವೇದಿಕೆಯಲ್ಲಿದ್ರಿ ಅಂತೂ ಕಲಾ ಸ್ಥಾನದಲ್ಲಿ, ಕಲಾ ರಂಗದಲ್ಲಿ ಉದ್ಯೋಗ ಅದ್ಭುತ. ಸಿಂಹರಾಶಿ. ಸಣ್ಣ ಪುಟ್ಟ ಲೇವಾದೇವಿ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಬೇಕರಿ, ಜ್ಯೂಸು, ಗಾರ್ಮೆಂಟ್ಸು, ಟೈಲರಿಂಗು, ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮ, ಬಟ್ ಆದ್ರೂ ಊಟ, ಬಟ್ಟೆ, ಗೌರವಕ್ಕೆ ಕೊರತೆ ಇಲ್ಲ. ಕನ್ಯಾ ರಾಶಿ. ದಿಢೀರ್ ಪ್ರಯಾಣ, ದೂರ ಪ್ರಯಾಣ. ಶುಕ್ರ ಪಂಚಮ. ಓ, ಸೋ ಬ್ಯೂಟಿಫುಲ್. ಆತ್ಮೀಯರನ್ನು ಭೇಟಿ ಮಾಡ್ತೀರಾ, ಆನಂದಕ್ಕೋಸ್ಕರ ಖರ್ಚು. ಜೇಬಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಇಟ್ಕೋಬೇಡಿ ಇವತ್ತು. ಡೆಬಿಟ್ ಕಾರ್ಡು ಇಟ್ಕೊಂಡು ಹೋಗ್ಬೇಡಿ, ಸುಮ್ಮನೆ ಸ್ವೈಪ್ ಮಾಡ್ತೀವಿ, ಹುಷಾರು. ಅದೊಂದು ಬಿಟ್ರೆ ಖುಷಿಗೋಸ್ಕರ ಖರ್ಚು, ಮನೆಯವ್ರಿಗೋಸ್ಕರ ಖರ್ಚು, ಸಂಭ್ರಮಕ್ಕೋಸ್ಕರ ಖರ್ಚಿರ್ತಕ್ಕಂಥ ಬಾಬತ್ತು. ತುಲಾ ರಾಶಿ. ಚಂದ್ರ ಲಾಭ, ಸುಖದಲ್ಲಿ ಶುಕ್ರ, ಕಲಾ ವೇದಿಕೆ, ಹಾಡು, ಕುಣಿತ, ಮೋಜು, ಮಸ್ತಿ, ಮೇಕಪ್, ಮದುವೆ, ಮುಂಜಿ, ಸಂಭ್ರಮ, ಆನಂದ, ರಾಜಕೀಯ, ಲಿಕ್ಕರು, ಪಬ್ಬು, ಕ್ಲಬ್ಬು, ಏರ್ಲೈನ್ಸ್, ಏವಿಯೇಷನ್, ಅದ್ಭುತವಾದಂಥ ಪ್ರಗತಿ. ಏನು ವೃಶ್ಚಿಕ ರಾಶಿ. ಕೇಂದ್ರದಲ್ಲಿ ಚಂದ್ರ ವಿಶೇಷವಾಗಿ ಚೆನ್ನಾಗಿದ್ದಾನೆ. ಸಪ್ತಮಾಧಿಪತಿಯ ಪ್ರಭಾವದಲ್ಲಿರೋದನ್ನ ಕೊಡೋದು, ತಗೊಳ್ಳೋದು, ಮಾಡೋದು, ಒಂದು ಆಕಸ್ಮಿಕ ಧನವೃತ್ತಿ, ಮನೆ, ಕುಟುಂಬ, ಒಡ ಹುಟ್ಟಿದವರು, ಸಂಭ್ರಮ, ಹಬ್ಬದ ಒಂದು ಸಡಗರ. ನಿಮ್ಮನೇಲಿ ಹಬ್ಬನೇ, ಒಂದು ಹಬ್ಬದಂತ ಸಿಹಿ ವಾರ್ತೆಯನ್ನ ನೀವು ಕೇಳುತ್ತೀರಿ, ಪಡೆಯುತ್ತೀರಿ, ಅಂಥದ್ದೊಂದು ಶಕ್ತಿ ನಿಮಗೆ. ಧನುಸು ರಾಶಿ. ಷಷ್ಠಾಧಿಪತಿಯ ಪ್ರಭಾವದಲ್ಲಿರೋದನ್ನ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ಇಲ್ಲ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಶುಗರಲ್ಲಿ ಪ್ರಾಬ್ಲಮ್ ಇದ್ರೆ ಎಚ್ಚರಿಕೆ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮ ಬಿಟ್ಟರೆ ದುಃಖ ಗಿಕ್ಕ ಏನೂ ಇಲ್ಲ. ಶುಕ್ರ ದುಃಖ ಕೊಡಲ್ಲ, ಆನಂದ ಕೊಡೋದು. ವಿಪರೀತ ಆನಂದ ಆಯ್ತಂದ್ರೆ ಆಟಕ್ಕೆ ಪ್ರಾಬ್ಲಮ್ ಕೊಡುತ್ತೆ, ಸ್ವಲ್ಪ ಜಾಸ್ತಿಯೇ ಇವತ್ತು ನಿಮ್ಮ ತುಂಟತನ, ಎಚ್ಚರಿಕೆ. ಮಕರ ರಾಶಿ. ಶುಕ್ರ ನಿಮ್ಮನೆಗೆ ಬಂದಿರೋದ್ರಿಂದ ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಖರ್ಚು, ದೂರದ ಕೆಲಸ, ದೂರದ ವ್ಯವಹಾರದಲ್ಲಿ ಸ್ವಲ್ಪ ಪರಿಶ್ರಮ ಇರುತ್ತೆ, ತೊಂದರೆ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಎಚ್ಚರಿಕೆ. ಸ್ನೇಹಿತರು, ಪಾರ್ಟ್ನರ್ಸು, ಆತ್ಮೀಯರು ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕುಂಭರಾಶಿ. ಶುಕ್ರ 12ನೇ ಮನೆ. ಆಕಸ್ಮಿಕ ಪ್ರಯಾಣ, ಆಕಸ್ಮಿಕ ಖರ್ಚುಗಳು, ಸಂಗಾತಿ, ಮನೆ, ಕುಟುಂಬ, ಭಾಗ್ಯೋದಯವಾಗತಕ್ಕಂಥ ಪ್ರಭಾವ. ಎಸ್ಪೆಷಲಿ ಶುಕ್ರ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಹೋಟೆಲ್ ಇಂಡಸ್ಟ್ರಿ, ತಿಂಡಿ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಲೇವಾದೇವಿ, ಸ್ತ್ರೀ ಶಕ್ತಿ ಸಂಘಗಳು, ಈ ಥರದ್ರಲ್ಲಿ ಕೆಲಸ ಕಾರ್ಯ ವ್ಯವಸ್ಥೆ ತೊಡಗಿಸ್ಕೊಂಡಿದ್ದೀರಿ, ವಿಶೇಷ ಅಭಿವೃದ್ಧಿ. ಇನ್ನು ಮೀನ ರಾಶಿ. ಲಾಭದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ.
ಆಕಸ್ಮಿಕ ಲಾಭ, ದೂರದ ಸ್ಥಳದ ಕೆಲಸ, ದೂರದ ವ್ಯಾಪಾರ, ದೂರದ ವೃತ್ತಿ, ದೂರ ಪ್ರಯಾಣ, ಈ ಒಂದು ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ವೆಹಿಕಲ್ಸ್ ಅಲ್ಲಿ ಇದ್ದೀರಾ, ಏವಿಯೇಷನ್ ಇಂಡಸ್ಟ್ರಿಲಿ ಇದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿದ್ದೀರಾ, ಫುಡ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಹೈನುಗಾರಿಕೆಯಲ್ಲಿ ಇದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.